50ಕ್ಕಿಂತ ಹೆಚ್ಚು 52 55ಕ್ಕಿಂತ ಹೆಚ್ಚು ವಿಡಿಯೋಗಳು ಸಿಗುತ್ತೆ. ಸೊ ದಯವಿಟ್ಟು ಹೋಗಿ ನೋಡಿ ಸ್ನೇಹಿತರೆ. ಅದರ ಲಿಂಕ್ ಇದೆ ವಿಡಿಯೋದ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಓಕೆ, ಲಿಂಕ್ ಹಾಕಿರ್ತೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ, ಜಾಯ್ನ್ ಆಗಿ. ಅಥವಾ ನೀವು ಟೆಲಿಗ್ರಾಮ್ ಅಲ್ಲಿ ಹೋಗಿ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರು ಈ ರೀತಿ ಸಿಂಬಲ್ ಇರ್ತಕ್ಕಂಥ ನಿಮ್ಗೆ ಸಿಗುತ್ತೆ, ಅಲ್ಲಿ ಜಾಯ್ನ್ ಆಗ್ಬೋದು. ತಡ ಮಾಡಲ್ಲ, ಬನ್ನಿ ಸ್ನೇಹಿತರೆ, ಮೊದಲನೇ ಕ್ವಶನ್ ಹೋಗ್ಬಿಡ್ತೀನಿ. ಸಿಂಪಲ್ ಆಗಿದೆ ಕ್ವಶನ್ಸ್, ಈಸಿ ಇವೆ. ಫಿಸಿಕ್ಸ್ ರಿಲೇಟೆಡ್, ಭೌತಶಾಸ್ತ್ರ ರಿಲೇಟೆಡ್ ಹೆಚ್ಚು ಪ್ರಶ್ನೆಗಳಿವೆ ಸ್ನೇಹಿತರೆ. ದ್ರವದ ಮೇಲ್ಮೈ ಸೆಳೆತವು ಕಡಿಮೆ ಆಗಬೇಕಾದರೆ ಏನ್ ಮಾಡ್ಬೇಕು ಅಂತ 3 ಆಪ್ಷನ್ ಕೊಟ್ಟಿದ್ದಾನೆ. ಏನು ದ್ರವದ ಮೇಲ್ಮೈ ಸೆಳೆತ ಅಂದ್ರೆ? ಲಿಕ್ವಿಡ್ ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ ಅಲ್ವಾ? ಏನ್ ಮಾಡ್ಬೇಕು? ಲಿಕ್ವಿಡ್ ಸರ್ಫೇಸ್ ಟೆನ್ಷನ್ ನ ಕಮ್ಮಿ ಮಾಡ್ಬೇಕಂದ್ರೆ ದ್ರವದ ತಾಪವನ್ನು ಹೆಚ್ಚಿಸಬೇಕು, ಅಂದ್ರೆ ಲಿಕ್ವಿಡ್ ನ ಟೆಂಪರೇಚರ್ ನ ಹೆಚ್ಚಿಸಬೇಕು, ದ್ರವದಲ್ಲಿ ಡಿಟರ್ಜೆಂಟ್ ಸೇರಿಸಬೇಕು, ಲಿಕ್ವಿಡ್ ಅಲ್ಲಿ ಡಿಟರ್ಜೆಂಟ್ ಸೇರಿಸಬೇಕು, ದ್ರವದ ತಾಪವನ್ನು ತಗ್ಗಿಸಬೇಕು. ಓಕೆ, ಟೆಂಪರೇಚರ್ ನ ಕಮ್ಮಿ ಮಾಡ್ಬೇಕು. ಯಾವ ಹೇಳಿಕೆಗಳು ಸರಿ ಹೇಳ್ತೀರಾ? ಏನು ಫಸ್ಟ್ ಲಿಕ್ವಿಡ್ ಸರ್ಫೇಸ್ ಟೆನ್ಷನ್ ಕೇಳ್ತಾನೆ. ಇದನ್ನ ಬೇರೆ ಬೇರೆ ರೀತಿಯಾದ ಒಂದು ಪ್ರಶ್ನೆಗಳನ್ನ ಕೇಳ್ತಾನೆ ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ. ಯಾಕೆ ನೀವು ಎಲೆಗಳಲ್ಲಿ ಬೆಳಗಿನ ಜಾವದಲ್ಲಿ ನೋಡಿರ್ತೀರಾ, ಇಬ್ಬನಿ ಒಂದ್ ರೌಂಡ್ ಕಲರ್ ಹಿಂಗ್ ಕೂತಿರುತ್ತೆ ಅಲ್ವಾ? ಯಾಕೆ ಹಿಂಗ್ ಕೂತಿರುತ್ತೆ? ಯಾಕೆ ಕೂತಿರುತ್ತೆ? ಬಿಕಾಸ್ ಆಫ್ ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇಂತರ ಪ್ರಶ್ನೆಗಳು. ಮೇಲ್ಮೈ ಸೆಳೆತ, ದ್ರವದ ಮೇಲ್ಮೈ ಸೆಳೆತದಿಂದ ಅದೇನಾಗಿರುತ್ತೆ, ಒಂದ್ ರೀತಿ ನಮ್ಗೆ ಗೋಳಾಕಾರದಲ್ಲಿ ಕೂತಿರುತ್ತೆ, ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು? ಆಪ್ಷನ್ 1 ರೈಟಾ? ಯಸ್. ಆಪ್ಷನ್ 2 ರೈಟಾ? ಯಸ್. ಆಪ್ಷನ್ 3 ರೈಟಾ? ತಪ್ಪು. ಸೊ ಹಾಗಾಗಿ ಎ ಮತ್ತು ಬಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಸರ್. ಹಿಂಗ್ ಕೂತಿರುತ್ತಲ್ಲ ನಮ್ಗೆ ಗೋಳಾಕಾರದಲ್ಲಿ ಎಲೆಗಳ ಮೇಲೆ, ಯಾಕೆ ಕೂತಿರುತ್ತೆ ಹಿಂಗೆ? ಒಂದು ಇಬ್ಬನಿ ಆಗಿರ್ಬೋದು, ಮಳೆ ಹನಿಯ ಒಂದು ಇದು ಎಲೆ ಮೇಲೆ ನೀವು ನೋಡಿರ್ತೀರಾ, ಈ ತರ ಕೂತಿರುತ್ತೆ ಹನಿ ಅಲ್ವಾ? ಪಳ ಅಂತ ಏನೋ ಸೂರ್ಯನ ಕೆಳಗಡೆ ಹೊಳಿತಿರುತ್ತೆ. ಬಿಕಾಸ್ ಆಫ್ ಅದರ ಒಂದು ಮೇಲ್ಮೈ ಸೆಳೆತ ಮತ್ತೆ ಗುರುತ್ವಾಕರ್ಷಣ ಬಲದಿಂದ ಹಿಂಗಿರುತ್ತೆ. ಯಾವಾಗ ಇದಕ್ಕೆ ನೀವು ಟೆಂಪರೇಚರ್ ರೈಸ್ ಮಾಡ್ತೀರಾ, ಟೆಂಪರೇಚರ್ ಓಕೆ, ಅಥವಾ ಉಷ್ಣತೆ ಅಥವಾ ತಾಪ ರೈಸ್ ಮಾಡ್ತೀರಾ ಸ್ನೇಹಿತರೆ, ಇದರ ಮಾಲಿಕ್ಯೂಲ್ಸ್ ಗಳು ಡಿಸ್ಟರ್ಬ್ ಆಗ್ತವೆ. ಹಾಗೇನಾಗುತ್ತೆ, ಅದು ಹರಡ್ಕೊಳ್ಳುತ್ತೆ. ಈ ಒಂದು ಸರ್ಫೇಸ್ ಮೇಲೆ ಹಿಂಗಿರೋದು ಈ ಒಂದು ಸರ್ಫೇಸ್ ಮೇಲೆ ಈ ತರ ಹರಡ್ಕೊಳ್ಳುತ್ತೆ. ಸೊ ಹಾಗಾಗಿ ಅದರ ತಾಪ ಹೆಚ್ಚಿಸಬೇಕು, ಮತ್ತೆ ಡಿಟರ್ಜೆಂಟ್ ಸೇರಿಸಬೇಕು. ಡಿಟರ್ಜೆಂಟ್ ಸೇರಿಸಿದಾಗ ಏನಾಗುತ್ತೆ ನಿಮ್ಗೆ, ಅದು ಅಲ್ಲಿರ್ತಕ್ಕಂಥ ಕೆಮಿಕಲ್ ರಿಯಾಕ್ಟ್ ಆಗಿ ಏನ್ ಮಾಡುತ್ತೆ, ಒಂದಕ್ಕೊಂದು ಬಾಂಡಿಂಗ್ ನ ಏನ್ ಮಾಡುತ್ತೆ, ಸ್ಪ್ರೆಡ್ ಮಾಡುತ್ತೆ. ಸೊ ಹಾಗಾಗಿ ಅದು ಯಾವಾಗ ಅದು ಒಂದು ಸೆಳೆತ ಕಮ್ಮಿ ಆಗುತ್ತೆ, ಲೆಸ್ ಆಗುತ್ತೆ ಸರ್ಫೇಸ್ ಟೆನ್ಷನ್, ಅಂದ್ರೆ ಆಪ್ಷನ್ ಎ ಅಂಡ್ ಬಿ ರೈಟ್ ಆನ್ಸರ್. ತಾಪ ತಗ್ಗಿಸೋದ್ರಿಂದ ಆಗಲ್ಲ. ಓಕೆ, ಇದು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಓಕೆ ಫೈನ್, ನೆಕ್ಸ್ಟ್ ಹೋಗೋಣ ಬನ್ನಿ. ಸಾರಿ. ಚಳಿಗಾಲದಲ್ಲಿ ಕಬ್ಬಿಣದ ತುಂಡು ಮತ್ತು ಮರದ ತುಂಡನ್ನು ಬೆಳಗಿನ ವೇಳೆ ಮುಟ್ಟಿದರೆ ಆಗ ಕಬ್ಬಿಣದ ತುಂಡು ಹೆಚ್ಚು ತಣ್ಣಗಾಗಿರಲು ಕಾರಣ. ಓಕೆ, ಒಂದು ಐರನ್ ಇರುತ್ತೆ ಅಂತ ಇಟ್ಕೊಳ್ಳಿ, ಐರನ್, ಇನ್ನೊಂದು ವುಡ್, ಮರ. ಓಕೆ ಸರ್, ಇದು ಚಳಿಗಾಲದಲ್ಲಿ ಕೇಳ್ತಾ ಇರೋದು, ವೆರಿ ಇಂಪಾರ್ಟೆಂಟ್. ಚಳಿಗಾಲದಲ್ಲಿ ಮುಟ್ಟಿದರೆ ಬೆಳಗಿನ ವೇಳೆ ಕಬ್ಬಿಣ ತುಂಡು ಹೆಚ್ಚು ಕೋಲ್ಡ್ ಆಗಿರುತ್ತೆ, ಕಾರಣ ಏನು? ಆಪ್ಷನ್ಸ್ ನೋಡಿ. ಕಬ್ಬಿಣದ ತುಂಡಿನ ತಾಪವು ಮರದ ತುಂಡಿನಕ್ಕಿಂತ ಕಡಿಮೆ. ಓಕೆ, ಮರಕ್ಕೆ ಹೋಲಿಸಿದರೆ ಕಬ್ಬಿಣವು ಉಷ್ಣದ ಅವಾಹಕ. ಉಷ್ಣ ಅವಾಹಕ ಅಂದ್ರೆ ಬ್ಯಾಡ್ ಕಂಡಕ್ಟರ್. ಕಬ್ಬಿಣ ಬ್ಯಾಡ್ ಕಂಡಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಹೋಲಿಸಿದ್ರೆ ಉಷ್ಣ ಅವಾಹಕ ಅಥವಾ ನಾನ್ ಕಂಡಕ್ಟರ್, ಬ್ಯಾಡ್ ಕಂಡಕ್ಟರ್ ಅಂತ ಕರೀತಾರೆ. ಮರಕ್ಕೆ ಹೋಲಿಸಿದರೆ ಮರಕ್ಕಿಂತಲೂ ಕಬ್ಬಿಣ ಉಷ್ಣದ ಉತ್ತಮ ವಾಹಕ. ಅಂದ್ರೆ ಇಲ್ಲಿ ಐರನ್, ಇಲ್ಲಿ ಬ್ಯಾಡ್ ಕಂಡಕ್ಟರ್ ಐರನ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇಲ್ಲಿ ಗುಡ್ ಕಂಡಕ್ಟರ್ ಐರನ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಕಂಡಕ್ಟರ್ ಈಸ್ ಐರನ್, ಕಬ್ಬಿಣ ತುಂಡು ಮರದ ತುಂಡಿಗಿಂತಲೂ ಭಾರ. ಯಾವ ಒಂದು ಪ್ರಾಪರ್ಟಿ ಇಂದ, ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇಂದ ಈ ರೀತಿ ಆಗಕ್ ಸಾಧ್ಯ? ಸಿಂಪಲ್ ಸರ್. ಕಬ್ಬಿಣ ನಿಮ್ಗೆ ಗೊತ್ತಿದೆ, ಕಬ್ಬಿಣ ನೀವು ಕರೆಂಟ್ ಇಟ್ಕೊಂಡ್ರೆ ಸರ್ ಕರೆಂಟ್ ಹೋಗೇ ಬಿಡುತ್ತೆ ಅಲ್ವಾ? ಯಾರು ಕಬ್ಬಿಣ ಕರೆಂಟ್ ಜೊತೆ ಮುಟ್ಟಕ್ ಹೋಗಲ್ಲ. ಸೊ ಮರ ಇಸ್ ಅ ಬ್ಯಾಡ್ ಕಂಡಕ್ಟರ್, ವುಡ್ ಇಸ್ ಎ ಬ್ಯಾಡ್ ಕಂಡಕ್ಟರ್ ಅಲ್ವಾ? ವುಡ್ ಇಸ್ ಅ ಬ್ಯಾಡ್ ಕಂಡಕ್ಟರ್, ಐರನ್ ಗುಡ್ ಕಂಡಕ್ಟರ್. ಸೊ ಯಾವ ಗುಡ್ ಕಂಡಕ್ಟರ್ ಆಗಿರುತ್ತೆ ಅದು ತನ್ನ ಒಂದು ವಾಹಕ, ಅದು ಉಷ್ಣತೆ ಇರ್ಲಿ ಕೋಲ್ಡ್ನೆಸ್ ಆಗಿರ್ಲಿ ಅದು ಹೋಗ್ಬಿಡತ್ತೆ ಅಲ್ವಾ? ವುಡ್ ಹಂಗಲ್ಲ. ಸೊ ಹಾಗಾಗಿ ಬೆಳಗಿನ ಜಾವ ಮುಟ್ಟಿದಾಗ ಕಬ್ಬಿಣ ತುಂಡು ಹೆಚ್ಚು ತಣ್ಣಗಾಗಿರುತ್ತೆ. ಸೊ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್ ಅಲ್ವಾ? ಮರಕ್ಕೆ ಹೋಲಿಸಿದ್ರೆ ಮರಕ್ಕಿಂತಲೂ ಕಬ್ಬಿಣ ಉಷ್ಣದ ಉತ್ತಮ ವಾಹಕ.
ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಇದು ಕೂಡ ಈಸಿನೇ, ಎಲ್ಲ ನೀವು ಮಾಡಿರ್ತೀರಾ. ಇಲ್ಲಿ ಇವತ್ತು ಅಂದ್ರೆ ಕ್ವಶನ್ಸ್ ಕೇಳೋ ರೀತಿ ಚೇಂಜ್ ಆದಾಗ, ಅವ್ನ ಆಪ್ಷನ್ಸ್ ಕೊಡೋ ರೀತಿ ಚೇಂಜ್ ಆದಾಗ ನಿಮ್ಗೆ ಹೆಂಗ್ ಆನ್ಸರ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಹೋಗುತ್ತೆ. ಇವೆಲ್ಲ ಗ್ರೂಪ್ ಸಿ ಬಂದಿದೆ ಕ್ವಶನ್ ಸ್ನೇಹಿತರೆ. ದಂಡಕಾಂತದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಅಂದ್ರೆ ದಂಡಕಾಂತ ಅಂದ್ರೇನು? ಮ್ಯಾಗ್ನೆಟ್. ಮ್ಯಾಗ್ನೆಟ್ ಬಗ್ಗೆ ಕೇಳ್ತಾ ಇದ್ದೇನೆ ಸರ್. ಮ್ಯಾಗ್ನೆಟ್ ಅಂತ ತಕ್ಷಣ ನಿಮ್ಗೆ ಏನ್ ಗೊತ್ತಿರಬೇಕು? ನಾರ್ತ್ ಪೋಲ್ ಇರುತ್ತೆ, ಸೌತ್ ಪೋಲ್ ಇರುತ್ತೆ ಅಂತ ಗೊತ್ತಿರಬೇಕು. ಆಪ್ಷನ್ಸ್ ಏನಿದೆ ನೋಡಿ. ದಂಡಕಾಂತದ ಉತ್ತರ ಧ್ರುವ ಸಾಮರ್ಥ್ಯವು ದಕ್ಷಿಣ ಧ್ರುವ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿದೆ. ಅಂದ್ರೆ ನಾರ್ತ್ ಪೋಲ್ ಇಸ್ ಗ್ರೇಟರ್ ದೆನ್ ಸೌತ್ ಪೋಲ್ ಅಂತ ಹೇಳ್ತಾ ಇದ್ದಾನೆ. ಇಸ್ ಇಟ್ ಕರೆಕ್ಟ್? ನೋ. ನೆಕ್ಸ್ಟ್ ಓದೋಣ ಬನ್ನಿ. ದಂಡಕಾಂತದ ತುಂಡನ್ನು ಅದರ ಅಕ್ಷಕ್ಕೆ ಲಂಬವಾಗಿರುವಂತೆ ವಿಭಜಿಸಿದಾಗ ಉತ್ತರ ಧ್ರುವ ದಕ್ಷಿಣ ಧ್ರುವಗಳು ಪ್ರತ್ಯೇಕಗೊಳ್ಳುತ್ತದೆ. ಅಂದ್ರೆ ಈಗ ಈ ದಂಡಕಾಂತ ಏನಿದೆ, ಇದು ನಾರ್ತ್ ಅಂಡ್ ಸೌತ್, ಇದನ್ನ ನಾವು ಬ್ರೇಕ್ ಮಾಡಿದ್ರೆ ನಾರ್ತ್ ಸಪರೇಟ್ ಆಗ್ಬಿಡುತ್ತೆ, ಸೌತ್ ಸಪರೇಟ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಬನ್ನಿ. ದಂಡಕಾಂತದ ತುಂಡನ್ನು ಅದರ ಅಕ್ಷಕ್ಕೆ ಲಂಬಾಂತರವಾಗಿರುವಂತೆ ವಿಭಜಿಸಿದಾಗ ಎರಡು ಹೊಸ ದಂಡಕಾಂತಗಳು ರೂಪುಗೊಳ್ಳುತ್ತವೆ. ಓಕೆ, ಇದು ಸೇಮ್. ಹಿಂಗೇನಿದೆ ನಾರ್ತ್ ಮತ್ತೆ ಸೌತ್, ಇದನ್ನ ನಾವು ಹಿಂಗೆ ಡಿವೈಡ್ ಮಾಡಿದ್ರೆ ಸರ್ ನಮಗೆ ಹೊಸದಾಗಿ ಏನ್ ಬರುತ್ತೆ ಇದು, ಅದರಲ್ಲಿ ನಾರ್ತ್ ಸೌತ್ ಬೇರೆ ಆಗುತ್ತೆ. ಇನ್ನೊಂದು ಹೊಸದೇನಾಗುತ್ತೆ, ಅದ್ರಲ್ಲಿ ನಾರ್ತ್ ಸೌತ್ ಬೇರೆ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ಸಿಂಪಲ್. ದಂಡಕಾಂತದ ಧ್ರುವಗಳು ಉಜ್ವಲತೆಯಲ್ಲಿ ಅಸಮ ಮತ್ತು ಸ್ವಭಾವ ವಿರುದ್ಧವಾಗಿರುತ್ತದೆ. ಮ್ಯಾಗ್ನಿಟ್ಯೂಡ್ ಅಲ್ಲಿ ಆ ಧ್ರುವಗಳನ್ನು ನಾರ್ತ್ ಸೌತ್ ಬೇರೆ ಬೇರೆ ಇರುತ್ತೆ. ಓಕೆ, ಡಿಫ್ರೆನ್ಸ್ ಇನ್ ಮ್ಯಾಗ್ನಿಟ್ಯೂಡ್, ನಾರ್ತ್ ಅಂಡ್ ಸೌತ್ ಡಿಫ್ರೆಂಟ್ ಇನ್ ಮ್ಯಾಗ್ನಿಟ್ಯೂಡ್ ಅಂತ ಕೇಳ್ತಾ ಇದ್ದಾನೆ. ಸಾಧ್ಯನಾ? ಸಾಧ್ಯ ಇಲ್ಲ ಅಲ್ವಾ? ಸಾಧ್ಯ ಇಲ್ಲ. ಕ್ಯಾರೆಕ್ಟರಿಸ್ಟಿಕ್ ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಿ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ ಅಂದ್ರೆ ದಂಡಕಾಂತದ ಲಕ್ಷಣಗಳು ಗೊತ್ತಿರಬೇಕು, ಕ್ಯಾರೆಕ್ಟರಿಸ್ಟಿಕ್ ಗೊತ್ತಿರಬೇಕು. ಯಾವ್ದು ಕರೆಕ್ಟ್ ಇಲ್ಲಿ? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ಆತರ ನಾರ್ತ್ ಇಸ್ ಗ್ರೇಟರ್ ದನ್ ಸೌತ್ ಅಂತ ಇಲ್ಲ ಇದ್ರಲ್ಲಿ. ಮ್ಯಾಗ್ನೆಟ್ ಇಸ್ ಮ್ಯಾಗ್ನೆಟ್. ನಾರ್ತ್ ಅಲ್ಲಿ ಎಷ್ಟು ಪವರ್ ಇರುತ್ತೆ, ಸೌತ್ ಅಲ್ಲೂ ಅಷ್ಟೇ ಇರುತ್ತೆ. ಎರಡನೇ ನೋಡಿ, ಲಂಬವಾಗಿ ಬಿಡಿಸಿದಾಗ ನಾರ್ತ್ ಸಪರೇಟ್ ಆಗುತ್ತೆ, ಸೌತ್ ಸಪರೇಟ್ ಆಗಲ್ಲ. ಏನ್ ವಿಭಜನೆ ಮಾಡ್ತಾರಿ ಆ ಒಂದು ಮ್ಯಾಗ್ನೆಟ್, ಅದು ಸಣ್ಣ ತುಂಡಾಗಿದ್ರು ಅದರಲ್ಲೂ ನಾರ್ತ್ ಪೋಲ್ ಇರುತ್ತೆ, ಸೌತ್ ಪೋಲ್ ಇರುತ್ತೆ. ಇದನ್ನ ಬೇಕಾದ್ರೆ ವಿಭಜನೆ ಮಾಡಿ, ಅದ ಸಣ್ಣ ತುಂಡು, ಆ ಸಣ್ಣ ತುಂಡಲ್ಲಿ ನಾರ್ತ್ ಇರುತ್ತೆ, ಸೌತ್ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾಗ್ನೆಟ್ ಗೊತ್ತಿರ್ಬೇಕು ನಿಮ್ಗೆ. ನೋಡಿ, ಡಿವೈಡ್ ಮಾಡಿದಾಗ ನಾರ್ತ್ ಅಲ್ಲಿ ಒಂದು ನಾರ್ತ್ ಅಂಡ್ ಸೌತ್ ಆಗುತ್ತೆ, ಈ ಸೌತ್ ಅಲ್ಲೂ ಕೂಡ ನಾರ್ತ್ ಅಂಡ್ ಸೌತ್ ಅಂತ ಬರುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಮಾಡೋದು. ಸಿಂಪಲ್ ಕ್ವಶನ್, ಬೇಸಿಕ್ ಸ್ಕೂಲ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ ಸ್ನೇಹಿತರೆ. ಓಕೆ, ಪಿ ಸಿ ಲೆವೆಲ್ ಇಂಥದ್ದೇ ಕೇಳೋದು, ಎಸ್ ಡಿ ಎಲ್ ಇಂಥದ್ದೇ ಕ್ವಶನ್ಸ್ ಬರ್ತವೆ, ಪಿ ಸಿ ಲೆವೆಲ್ ಕ್ವಶನ್ಸ್. ಓಕೆ, ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಕ್ವಶನ್, ಇದು ದಿಸ್ ಇಸ್ ಕ್ವಶನ್, ದಿಸ್ ಇಸ್ ಆಪ್ಷನ್ಸ್. ಅದಕ್ಕೆ ಪಕ್ಕ ದೊಡ್ಡ ಕ್ವಶನ್ ಇದು, ಅದಕ್ಕೆ ಪಕ್ಕದಲ್ಲಿ ಹಾಕೊಂಡಿದ್ದೀನಿ. ಇಲ್ಲಿ ಕ್ವಶನ್ಸ್ ಏನಿದೆ ನೋಡಿ, ಕೆಳಗಿನ ಬದಲಾವಣೆಯನ್ನು ಪರಿಗಣಿಸಿ, ಇದನ್ನು ಓದ್ಬೇಕು. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ, ಇದನ್ನ ಆನ್ಸರ್ ಮಾಡ್ಬೇಕು. ಓಕೆ, ಇಲ್ಲಿ ನಾವು ಆನ್ಸರ್ ಮಾಡ್ಬೇಕು. ಬನ್ನಿ. ಕೆಂಪು ಮತ್ತು ಹಸಿರು ಬಣ್ಣದ ಗೋಲಿಗಳನ್ನು ಮಿಶ್ರ ಮಾಡುವುದು ಅಂತ ಇದೆ. ಓಕೆ, ಒಂದು ದ್ರವದ ಘನೀಕರಣ. ಓಕೆ, ನೀರಿನಲ್ಲಿ ಸಕ್ಕರೆಯ ವಿಲೀನ, ಕ್ಯಾರಮೆಲ್ ಆಗಲು ಸಕ್ಕರೆಯನ್ನು ಬಿಸಿ ಮಾಡುವುದು, ಕಬ್ಬಿಣದ ತುಕ್ಕು ಹಿಡಿಯುವಿಕೆ, ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಮಿಶ್ರ ಮಾಡುವುದು. ಓಕೆ, ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾನೆ ಅಂದ್ರೆ ಎಬಿಸಿಗಳು ಭೌತ ಬದಲಾವಣೆ, ಅಂದ್ರೆ ಇಟ್ ಇಸ್ ಅ ಫಿಸಿಕಲ್ ಚೇಂಜಸ್. ಡಿಇಎಫ್ ಗಳು ರಾಸಾಯನಿಕ ಅಂದ್ರೆ ಕೆಮಿಕಲ್ ಚೇಂಜಸ್. ಅಂದ್ರೆ ಅರ್ಥ ಏನು ಅಂದ್ರೆ ಸ್ನೇಹಿತರೆ, ಇಲ್ಲಿ ಆಪ್ಷನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ABCDEF ಅಲ್ಲಿ ಯಾವುದು ಭೌತಿಕ ಬದಲಾವಣೆ ಆಗ್ತಕ್ಕಂಥದ್ದು, ಯಾವುದು ರಾಸಾಯನಿಕ ಬದಲಾವಣೆ, ಅಂದ್ರೆ ಯಾವುದು ಫಿಸಿಕಲ್ ಚೇಂಜಸ್, ಯಾವುದು ಕೆಮಿಕಲ್ ಚೇಂಜಸ್ ಬಗ್ಗೆ ಕೇಳಿದ್ದಾನೆ ಅಷ್ಟೇ. ಒಂದೊಂದೇ ನೋಡ್ಕೊಂಡು ಹೋಗಿ. ಈಗ ನೋಡಿ, ಕೆಂಪು ಮತ್ತು ಹಸಿರು ಬಣ್ಣದ ಗೋಲಿಗಳನ್ನು ಮಿಶ್ರ ಮಾಡುವುದು ಅಲ್ವಾ. ಗೋಲಿ ಇರುತ್ತೆ, ಒಂದು ಕೆಂಪು ಇರುತ್ತೆ, ರೆಡ್, ಇನ್ನೊಂದು ಹಸಿರು ಗ್ರೀನ್ ಇರುತ್ತೆ. ಇದನ್ನ ಹೊಡೆದಾಕ್ಬಿಟ್ಟು ಗೋಲಿ ಆಡಿರ್ತೀರಲ್ಲ, ಹೊಡೆದಾಕ್ಬಿಟ್ಟು ಮಿಕ್ಸ್ ಮಾಡಕ್ ಹೋದ್ರೆ ಏನಾಗುತ್ತೆ ಸರ್? ಕೆಮಿಕಲ್? ನೋ, ಇಟ್ ಈಸ್ ಘನವಸ್ತು. ಏನಾಗುತ್ತೆ? ಏನಾಗಲ್ಲ ಇಲ್ಲಿ, ಅಂದ್ರೆ ಫಿಸಿಕಲ್ ಪ್ರಾಪರ್ಟಿ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಇಟ್ ಈಸ್ ಎ ಫಿಸಿಕಲ್ ಪ್ರಾಪರ್ಟಿ ಚೇಂಜ್ ಆಗುತ್ತೆ, ಕೆಮಿಕಲ್ ಅಲ್ಲ, ಭೌತ ಬದಲಾವಣೆ ಆಗುತ್ತೆ. ಓಕೆ, ಒಂದು ದ್ರವದ ಘನೀಕರಣ ಅಂದ್ರೆ ಲಿಕ್ವಿಡ್ ನ ನೀವು ಸಾಲಿಡ್ ಮಾಡೋದು. ಸಿಂಪಲ್, ನೀರ್ನ ಐಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಲಿಕ್ವಿಡ್ ನ ಸಾಲಿಡ್ ಮಾಡೋದು ಏನು ಸರ್? ಜಸ್ಟ್ ಅದೇನಾಗುತ್ತೆ, ದ್ರವದಿಂದ ಘನ ಸ್ಥಿತಿಗೆ ಹೋಗೋದು. ಅಂದ್ರೆ ಏನು? ಫಿಸಿಕಲ್ ಚೇಂಜಸ್. ಸೊ ದಿಸ್ ಈಸ್ ಆಲ್ಸೋ ಫಿಸಿಕಲ್, ದಿಸ್ ಈಸ್ ಆಲ್ಸೋ ಫಿಸಿಕಲ್ ಚೇಂಜಸ್. ನೀರಿನಲ್ಲಿ ಸಕ್ಕರೆ ವಿಲೀನ, ನೋಡಿ, ಇದು ಕೆಮಿಕಲ್ ಫಿಸಿಕಲ್ ಹೇಳಿ ನೋಡೋಣ. ಓಕೆ, ಹೇಳಿ ನೋಡೋಣ, ಯೋಚನೆ ಮಾಡಿ. ನಾನು ಇಲ್ಲಿ ಕೆಳಗಿಂದ ಬರ್ತೀನಿ ಪುನಃ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಮಿಶ್ರ ಮಾಡುವುದು ಅಂದ್ರೆ ಆಸಿಡ್ ಮತ್ತೆ ಬೇಸ್. ಆಸಿಡ್ ಮತ್ತು ಬೇಸ್ ಮಿಶ್ರ ಮಾಡಿದಾಗ ಏನಾಗುತ್ತೆ ಸರ್? ಆಕ್ಸಿಡೈಸ್ ಆಗುತ್ತೆ ಅಲ್ವಾ, ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಓಕೆ, ತೋರಿಸ್ತೀನಿ ಏನು ಅಂತ.
ಫಸ್ಟ್ ಆಪ್ಷನ್ಸ್ ನೋಡೋಣ. ಕಬ್ಬಿಣ ತುಕ್ಕು ಹಿಡಿಬೇಕು, ಇಲ್ಲೂ ಕೂಡ ಆಕ್ಸಿಡೈಸ್ ಆಗಿ ಏನಾಗುತ್ತೆ, ಫೆರಸ್ ಆಕ್ಸೈಡ್ ಆಗುತ್ತೆ ಅಲ್ಲ, ಫೆರಸ್ ಆಕ್ಸೈಡ್ ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ಕೆಮಿಕಲ್ ರಿಯಾಕ್ಷನ್. ಸೊ ದಿಸ್ ಇಸ್ ಕೆಮಿಕಲ್ ರಿಯಾಕ್ಷನ್, ದಿಸ್ ಇಸ್ ಕೆಮಿಕಲ್ ರಿಯಾಕ್ಷನ್. ಡಿ ಏನು, ಕ್ಯಾಮರಲ್ ಆಗಲು ಸಕ್ಕರೆಯನ್ನು ಬಿಸಿ ಮಾಡಿ. ಕ್ಯಾಮರಲ್ ಅಂದ್ರೆ ನೀವೆಲ್ಲ ಕುಕಿಂಗ್ ಇದ್ರೆ ಗೊತ್ತಾ, ಕ್ಯಾಮರಲ್ ಮಿಲ್ಕ್ ಅಂತ ಕೇಳಿರ್ತೀರ. ಅಂದ್ರೆ ಸಕ್ಕರೆಯನ್ನ ಹೆಚ್ಚು ಬಿಸಿ ಮಾಡ್ತಾ ಹೋದಂಗೆ ಅದು ಹೊರಗಿನ ಆಕ್ಸಿಜನ್ ರಿಯಾಕ್ಷನ್ ಆಗಿ ಐದರ್ ಪಾರ್ಟಿಕಲ್ ಬ್ರೇಕ್ ಆಗ್ತಾ ಹೋಗುತ್ತೆ ಅಥವಾ ಒಟ್ಟಿಗೆ ಸೇರಿ ಒಂದು ದೊಡ್ಡ ಘನಾವಸ್ಥೆ ಸಕ್ಕರೆ ಗೊಂದಾಗುತ್ತೆ. ಅಂದ್ರೆ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಓಕೆ, ಕ್ಯಾಮರಲ್ ಮಿಲ್ಕ್ ಅಂತ ಕೇಳಿದ್ದೀರಾ. ಸೊ ದಿಸ್ ಇಸ್ ಆಲ್ಸೋ ಕೆಮಿಕಲ್. ಹಾಗೆ ನೀರಿನಲ್ಲಿ ಸಕ್ಕರೆ ವಿಲೀನ ಏನು, ದಿಸ್ ಇಸ್ ಫಿಸಿಕಲ್. ಸರ್ ಜಸ್ಟ್ ಸಕ್ಕರೆ ಕರಗಿದೆ ಅಷ್ಟೇ, ಅಲ್ಲಿ ನೀವು ಅದನ್ನ ಎವಾಪರೇಟ್ ಮಾಡಿದ್ರೆ ವಾಪಸ್ ರಿವರ್ಸಿಬಲ್ ಮಾಡ್ಬೋದು, ಇದನ್ನ ರಿವರ್ಸಿಬಲ್ ಮಾಡೋದು ವಾಪಸ್ ಸಿಗುತ್ತೆ ನಿಮ್ಗೆ ಅದನ್ನ. ಓಕೆ, ತಣ್ಣಗೆ ಮಾಡಿದ್ರೆ ವಾಪಸ್ ಸಕ್ಕರೆ ಸಿಗುತ್ತೆ ನಿಮ್ಗೆ, ಸಕ್ಕರೆಯ ತುಂಡುಗಳು ಸಿಗ್ತವೆ. ದಿಸ್ ಇಸ್ ಫಿಸಿಕಲ್. ಸೊ ಯಾವ್ದು ಸರ್ ಆಪ್ಷನ್, ಎ ಬಿ ಸಿ ಭೌತಿಕ ಬದಲಾವಣೆ, ಡಿ ಎಫ್ ರಾಸಾಯನಿಕ ಬದಲಾವಣೆ. ಓಕೆ ನೋಡಿ, ದ ರಿಯಾಕ್ಷನ್ ಆಫ್ ಆಸಿಡ್ ವಿತ್ ಬೇಸ್ ಕಾಲ್ಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರೀತೀವಿ. ಹೈಡ್ರೋಕ್ಲೋರಿಕ್ ಆಮ್ಲ HCl ನ ತೆಗೆದು ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಮಾಡಿದಾಗ ನಮ್ಗೆ ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಬರುತ್ತೆ, ವಿತ್ ಅಡಿಷನಲಿ ವಾಟರ್ ಮಾಲಿಕ್ಯೂಲ್ ಬರುತ್ತೆ. ಸೊ ಇಟ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್. ಕ್ಯಾಮರಲೈಸೇಷನ್ ಅಂತಂದ್ರೆ ಎನಿ ಶುಗರ್ ಇಸ್ ಹೀಟೆಡ್ ಟು ದ ಪಾಯಿಂಟ್ ದಟ್, ಒಂದು ಪಾಯಿಂಟ್ ಅಲ್ಲಿ ಅದರ ಮಾಲಿಕ್ಯೂಲ್ಗಳು ಕೆಮಿಕಲ್ ರಿಯಾಕ್ಷನ್ ವಿತ್ ಆಕ್ಸಿಜನ್ ಇನ್ ದ ಏರ್, ಹೊರಗಿನ ಆಕ್ಸಿಜನ್ ಜೊತೆ ಏರ್ ನ ಗಾಳಿಯಲ್ಲಿ ಇರ್ತಕ್ಕಂಥ ಜೊತೆ ಕೆಮಿಕಲ್ ರಿಯಾಕ್ಷನ್ ಆಗಿ ಮಾಲಿಕ್ಯೂಲ್ ಐದರ್ ಬ್ರೇಕ್ ಅಪಾರ್ಟ್ ಆಗುತ್ತೆ ಸ್ಮಾಲರ್ ಮಾಲಿಕ್ಯೂಲ್ ಆಗಿ, ಅಥವಾ ಕಂಬೈನ್ ಆಗಿ ಲಾರ್ಜರ್ ಮಾಲಿಕ್ಯೂಲ್ ಸಕ್ಕರೆಗೊಂಡು ಆಗುತ್ತದೆ. ಓಕೆ, ದೀಸ್ ಆರ್ ಆಲ್ ಕೆಮಿಕಲ್ ಚೇಂಜಸ್. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ? ಎಸ್, ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. ಇದು ಈಸಿ ಕ್ವಶನ್ ಗೊತ್ತಿದೆ, ಆದ್ರೆ ಇವನು ಕ್ವಶನ್ ದೊಡ್ಡದಾಗಿ ಕೇಳಿದಾನೆ. ತುಂಬಾ ಜನ ಓದ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಈಸಿ ಕ್ವಶನ್ ನಿಮ್ಗೆ ಗೊತ್ತಿದೆ, ಏನು ಇಲ್ಲ ಇಲ್ಲಿ ಕ್ವಶನ್ ಇದು. ಕಂಚನ್ನು ವಿಗ್ರಹಗಳು ಮತ್ತು ಪದಕಗಳು ತಯಾರಿಸಲು ಬಳಸಿದ್ದಾರೆ. ಹಿತ್ತಾಳೆಯನ್ನು ಪಾತ್ರೆಗಳು, ವೈಜ್ಞಾನಿಕ ಉಪಕರಣಗಳು ಮತ್ತು ತೋಟಗಳನ್ನು ತಯಾರಿಸಲು ಬಳಸುತ್ತಾರೆ. ಕಂಚು ಅಂದ್ರೇನು, ಕಂಚು ಮತ್ತು ಹಿತ್ತಾಳೆ. ಕಂಚು ಅಂದ್ರೇನು ಬ್ರಾನ್ಸ್, ಹಿತ್ತಾಳೆ ಅಂದ್ರೇನು ಬ್ರಾಸ್ ಅಲ್ವಾ? ಓಕೆ, ಹಿತ್ತಾಳೆ ಮತ್ತು ಕಂಚು ಎರಡೂ ಸಹ ತಾಮ್ರದಿಂದ ಕೂಡಿದ ಮಿಶ್ರಲೋಹಗಳಾದರೂ ಇವುಗಳ ಸಂಯೋಜನೆ ಈ ಕೆಳಗಿನ ಯಾವುದನ್ನು ಹೆಚ್ಚುವರೆಗೆ ಸೇರಿಸುವುದರಿಂದ ಭಿನ್ನವಾಗಿದೆ. ಸಿಂಪಲ್ ಕ್ವಶನ್ ನೋಡಿ, ಎಷ್ಟು ಒಂದು ಸ್ಟೋರಿ ಕೇಳ್ಬಿಟ್ಟ. ಅಂದ್ರೆ ಈ ಬ್ರಾನ್ಸ್ ಅಲ್ಲಿ ನಿಮ್ಗೆ ಏನಿರುತ್ತೆ ಸರ್, ಕಾಪರ್ ಇರುತ್ತೆ. ಕಾಪರ್ ಅಂದ್ರೆ ತಾಮ್ರ ಇರುತ್ತೆ. ಮತ್ತೆ ಇನ್ನೊಂದು ಏನಿರುತ್ತೆ, ಹಿತ್ತಾಳೆಲ್ಲೂ ಕೂಡ ನಿಮ್ಗೆ ಕಾಪರ್ ಇರುತ್ತೆ ಪ್ಲಸ್ ಅಂದ್ರೆ ತಾಮ್ರ ಇರುತ್ತೆ, ಇನ್ನೇನಿರುತ್ತೆ ಅಂತ ಕೇಳಿದ್ದಾನೆ ಅಷ್ಟೇ. ಹಿತ್ತಾಳೆ ನಿಮ್ಗೆ ಏನಿರುತ್ತೆ ಸರ್, ಸತು ಜಿಂಕ್ ಇರುತ್ತೆ, ಸತು ಅಥವಾ ಜಿಂಕ್. ಬ್ರಾನ್ಸ್ ಅಲ್ಲಿ ಏನಿರುತ್ತೆ ಸರ್ ನಿಮ್ಗೆ, ಟಿನ್ ಅಥವಾ ತವರ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸಿಂಪಲ್, ಅರ್ಥ ಆಗ್ತಿದೆಯಲ್ಲ? ವೆರಿ ಇಂಪಾರ್ಟೆಂಟ್. ಒಂದ್ಸಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಪರ್ಸೆಂಟೇಜ್ ಎಷ್ಟಿರುತ್ತೆ ಅಂತ. ಬ್ರಾನ್ಸ್ ಅಂದ್ರೆ ಗೊತ್ತಲ್ಲ, ಬ್ರಾನ್ಸ್ ಮೆಡಲ್ಸ್. ಸೊ ಬ್ರಾನ್ಸ್ ಮೆಡಲ್ ಕಾಪರ್ ತುಂಬಾ ಜಾಸ್ತಿ ಇರುತ್ತೆ, ಆಲ್ಮೋಸ್ಟ್ ನಿಮ್ಗೆ 88% ಅಷ್ಟು ಇರುತ್ತೆ, 88-90%. ಟಿನ್ ನಿಮ್ಗೆ ಒಂದು 12% ಇರುತ್ತೆ ಅಷ್ಟೇ. ಹಿತ್ತಾಳಿ ಬ್ರಾಸ್ ಅಲ್ಲಿ ತಾಮ್ರ ನಿಮಗೆ ಒಂದು 66% ಇರುತ್ತೆ, ಸತ್ತು 44% ಇರುತ್ತೆ. ಓಕೆ, ಈ ತರ ಇರುತ್ತೆ. ಅದ್ರ ಕ್ಯಾರೆಕ್ಟರಿಸ್ಟಿಕ್ ಗೊತ್ತಿರಬೇಕು. ಒಂದ್ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇಟ್ ಈಸ್ ಎ ಹಲಾಯ್, ಮಿಶ್ರ ಲೋಹ ಅಂತ ಕರಿತೀವಿ, ಕಾಪರ್ ಅಂಡ್ ಜಿಂಕ್, ಅಂಡ್ ಬ್ರಾನ್ಸ್ ಇಸ್ ಎ ಕಾಪರ್ ಅಂಡ್ ಟಿನ್. ಪ್ರಾಪರ್ಟೀಸ್ ಬಗ್ಗೆ ಕೇಳ್ತಾನೆ. ಲೆಸ್ ಹಾರ್ಡರ್ ದನ್ ಸ್ಟೀಲ್ ಗಿಂತ ಕಮ್ಮಿ ಗಡಿಸುತನ ಇರುತ್ತೆ ಬ್ರಾನ್ಸ್ ಅಲ್ಲಿ, ಆದ್ರೆ ಬ್ರಿಟಲ್ ಅಂಡ್ ಹಾರ್ಡ್ ಬ್ರಾನ್ಸ್ ಅಲ್ಲಿ, ಕಂಚಲ್ಲಿ ಸ್ಟೀಲ್ ಗಿಂತ ಸ್ವಲ್ಪ, ಐರನ್ ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಕೊರೋಷನ್ ರೆಸಿಸ್ಟೆಂಟ್, ಇದು ಕೂಡ ಕೊರೋಷನ್ ರೆಸಿಸ್ಟೆಂಟ್. ಮೆಲ್ಟಿಂಗ್ ಪಾಯಿಂಟ್ ಇದೆಯಲ್ಲ ಇಸ್ ಲೋ ಮೆಲ್ಟಿಂಗ್ ಪಾಯಿಂಟ್. ಇದು ಬ್ರಾನ್ಸ್ ಮೆಲ್ಟಿಂಗ್ ಪಾಯಿಂಟ್ ಹೈಯರ್ ದನ್ ಬ್ರಾಸ್, ಇದಕ್ಕಿಂತ ಜಾಸ್ತಿ ಅದರ ಒಂದು ಕುದಿಯುವ ಬಿಂದು. ಯಾವುದು ಬ್ರಾನ್ಸ್, ಯಾವುದು ಕಂಚದು. ಓಕೆ, ಇವೆಲ್ಲ ಮತ್ತೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಇವೆಲ್ಲ ಸಿಂಪಲ್ ಥಿಂಗ್ಸ್ ಸ್ನೇಹಿತರೆ. PC ಲೆವೆಲ್ಗೆ, SDA ಲೆವೆಲ್ಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತದೆ. ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಎನಿಸಿದವರು ಯಾರು ಸರ್? ರೋಗ ನಿರೋಧಕ, ರೋಗ ನಿರೋಧಕ ರಾಬರ್ಟ್ ಕೋಚ ಅಲ್ಲ, ಲ್ಯಾನ್ಸ್ ಟ್ರೈನರ ಅಲ್ಲ, ಎಡ್ವರ್ಡ್ ಜನ್ನರ ಅಲ್ಲ, ಲೂಯಿಸ್ ಪಾಶ್ಚರ್. ಪಾಶ್ಚರೀಕರಣ ಒಂದ್ ಕಡೆ, ಇನ್ನೊಂದ್ ಕಡೆ ನಾವು ರೇಬೀಸ್, ದಡಾರ, ಕಾಲರ ಅಂತದಕ್ಕೆಲ್ಲ ಆಂಟಿಬಯೋಟಿಕ್ಸ್ ಕಂಡುಹಿಡಿದ್ದಾರೆ ಲೂಯಿಸ್ ಪಾಶ್ಚರ್. ಓಕೆ, ನೆಕ್ಸ್ಟ್ ಬನ್ನಿ. ಒಂದು 220 ವೋಲ್ಟ್ ಸಾಲಿನ ಮೇಲೆ ಒಂದು 25 ವ್ಯಾಟ್
220 ವೋಲ್ಟ್ ಬಲ್ಬ್ ಅನ್ನು ಮತ್ತು 100 ವ್ಯಾಟ್ 220 ವೋಲ್ಟ್ ಬಲ್ಬ್ ಅನ್ನು ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ. ಹೀಗಿದ್ದಾಗ ಯಾವುದು ಪ್ರಕಾಶಮಾನವಾಗಿ ಉರಿಯುತ್ತೆ ಅಂತ ಕೇಳಿದಾರೆ. 25 ವ್ಯಾಟ್ಸ್ ಪ್ರಕಾರವಾಗಿ ಉರಿಯುತ್ತಾ, 100 ವ್ಯಾಟ್ಸ್ ಪ್ರಕಾರವಾಗಿ ಉರಿಯುತ್ತಾ, ಎರಡೂ ಸಹ ಸಮಾನ ಪ್ರಕಾರತೆ ಇರುತ್ತೆ, ಎರಡೂ ಸಹ ಪ್ರಕಾಶಮಾನವಾಗಿ ಉರಿಯೋದಿಲ್ಲ ಅಂತ ಕೇಳಿದ್ದಾರೆ. ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಇಲ್ಲೆಲ್ಲ ಆನ್ಸರ್ ಮಾಡ್ಬಿಡ್ತೀರಿ, ಆನ್ಸರ್ ಗೊತ್ತಿರೋದು ತುಂಬಾ ಜನಕ್ಕೆ. ಓಕೆ, ಜಸ್ಟ್ ಹಂಗೆ ಮಗಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಈ ತರ ಕ್ವಶನ್ ಬಂದಾಗ ಹೆಂಗ್ ಮಾಡೋದು ಅಂತ. ಇದೇ ಕ್ವಶನ್ ಅವನು ಬೇರೆ ತರ ಕೇಳ್ಬಿಡ್ಬೋದು. ಈಗ ಅವ್ನು ಕೇಳಿರೋದೇನೋ ಸಾಲಿನ ಮೇಲೆ ಅಂದ್ರೆ ಸೀರೀಸ್. ಒಂದು ನಿಮ್ಗೆ 220 ವೋಲ್ಟ್, ಇಲ್ಲಿ 25 ವ್ಯಾಟ್, ಇಲ್ಲಿ 100 ವ್ಯಾಟ್ ಬಲ್ಬ್. ಓಕೆ, ಕರೆಂಟ್ ಸೇಮ್ ಇರುತ್ತೆ. ಇದು ಸೀರೀಸ್. ಈ ಕೇಳಿರೋ ಕ್ವಶನ್ ಯಾವ್ದು ಇದೆ ಸರ್? ದಿಸ್ ಇಸ್ ದ ಕ್ವಶನ್. ಅಕಸ್ಮಾತ್ ಅವನು ಪ್ಯಾರಲಲ್ ಅಂತ ಕೇಳ್ಬಿಟ್ರೆ ಏನ್ ಮಾಡ್ತಾ ಇದ್ರಿ? 25 ವ್ಯಾಟ್ 100 ವ್ಯಾಟ್, ದಿಸ್ ಇಸ್ ಪ್ಯಾರಲಲ್. ಓಕೆ, ಹಾಗಾಗಿ ನೀವು ಕಾನ್ಸೆಪ್ಟ್ ತಿಳ್ಕೋಬೇಕು. ಎಸ್, ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 25. ಬಟ್ ಯಾಕೆ ಅನ್ನೋದು ಗೊತ್ತಿರಬೇಕು. ಸ್ವಲ್ಪ ನೀವು ಬೇಸಿಕ್ ಗೊತ್ತಿದ್ರೆ ನಿಮ್ಗೆ ಸ್ಕೂಲ್ ಬುಕ್ಸ್ ಅಥವಾ ನೀವೇನಾದ್ರು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಫಿಸಿಕ್ಸ್ ತಗೊಂಡ್ರೆ ಗೊತ್ತಿರುತ್ತೆ. ವಿ ಇಸ್ ಈಕ್ವಲ್ ಟು IR, ಈ ಫಾರ್ಮುಲಾ ಗೊತ್ತಿರುತ್ತೆ. ವೋಲ್ಟೇಜ್ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಇಂಟು ಕರೆಂಟ್ ಅಂತ ಗೊತ್ತಿರುತ್ತೆ. ಇದು ನಿಂಗೂ ಬರಿಬಹುದು. R ಇಸ್ ಈಕ್ವಲ್ ಟು V ಸ್ಕ್ವೇರ್ ಬೈ I ಅಂತ ಬರಿಬಹುದು. ಪವರ್ಗೂ ಬರಿಬಹುದು, ಇಸ್ ಈಕ್ವಲ್ ಟು I ಸ್ಕ್ವೇರ್ R ಅಂತ ಬರಿಬಹುದು. ಅಲ್ವಾ ಸರ್? ಸಿಂಪಲ್ ಅಲ್ವಾ ಸರ್? ಹಿಂಗೂ ಬರಿಬಹುದು. ನೋಡಿ, ಸೀರೀಸ್ ಅಲ್ಲಿ ಇದ್ದಾಗ ಅಂದ್ರೆ ಒಂದೇ ಸಾಲಿನಲ್ಲಿ ಇದ್ದಾಗ ಕರೆಂಟ್ ಸೇಮ್ ಇರುತ್ತೆ ಅಲ್ವಾ? ಕರೆಂಟ್ ಸೇಮ್ ಇರುತ್ತೆ. ವೋಲ್ಟೇಜು ಕೂಡ ಈ ಎರಡಕ್ಕೂ ಕೂಡ ಸೇಮ್ ಇರುತ್ತೆ. 220 ವೋಲ್ಟ್ ಸೇಮ್ ವೋಲ್ಟೇಜ್ ಕೊಟ್ಟಿದ್ದಾನೆ. ಇವಾಗ ಇದ್ರ ಪ್ರಕಾರ ತೋರಿಸ್ತೇನೆ ಯಾಕೆ ಅಂತ ಹೇಳ್ತೀನಿ ನಿಮ್ಗೆ ಫಸ್ಟ್. ಈಗ R ಇಸ್ ಈಕ್ವಲ್ ಟು V ಸ್ಕ್ವೇರ್ ಬೈ P. ಓಕೆ, ಸಾರಿ, ಇಲ್ಲಿ V ಸ್ಕ್ವೇರ್ ಬೈ I ಅಂತ ಹಾಕಿದ್ನಲ್ಲ, ಇದು I ಅಲ್ಲ, ಅದು P. ಓಕೆ, P. R ಇಸ್ ಈಕ್ವಲ್ ಟು V ಸ್ಕ್ವೇರ್ ಬೈ P ಅಂದಾಗ V ಎಷ್ಟು ಸರ್? 220 ಸ್ಕ್ವೇರ್ ನಮಗೆ ಕೊಟ್ಟಿದ್ದಾನೆ ವೋಲ್ಟ್ ಅಲ್ವಾ? ಪವರ್ ಎಷ್ಟು ಸರ್? ಪವರ್ ಈಗ 25 ವ್ಯಾಟ್, ಇದು 25 ವ್ಯಾಟ್ ಬಲ್ಬ್ಗೆ. ಇನ್ನೊಂದು 100 ವ್ಯಾಟ್ ಬಲ್ಬ್ಗೆ 220 ಸ್ಕ್ವೇರ್ ಡಿವೈಡ್ ಬೈ 100. ಈಗ ನೋಡಿ, ಇಲ್ಲಿ ಡಿನಾಮಿನೇಟರ್ ಕಮ್ಮಿ ಇದೆ ಇದು ಅಲ್ವಾ? ಇಲ್ಲಿ ಜಾಸ್ತಿ ಇದೆ. ಅಂದ್ರೆ ಕಮ್ಮಿ ಇದ್ದಾಗ ಏನಾಗುತ್ತೆ, ನಿಮ್ಗೆ ಜಾಸ್ತಿ ಬರುತ್ತೆ. 1936 ಓಮ್ಸ್ ಬರುತ್ತೆ. ಓಮ್ಸ್ ಅಂದ್ರೆ ರೆಸಿಸ್ಟೆನ್ಸ್ ಬರುತ್ತೆ. ಇಲ್ಲಿ ಏನ್ ಬರುತ್ತೆ? 484 ಬರುತ್ತೆ. ಡಿನಾಮಿನೇಟರ್ ಜಾಸ್ತಿ ಇದೆ ಇದು ಕಂಪೇರ್ ಮಾಡಿದ್ರೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಯಾವ್ದ್ರಲ್ಲಿ ಜಾಸ್ತಿ ಆಯ್ತು? ಇದ್ರಲ್ಲಿ ಜಾಸ್ತಿ ಆಯ್ತು. ಸಿಂಪಲ್ ಸರ್. ರೆಸಿಸ್ಟೆನ್ಸ್ ಅಂತಂದ್ರೆ ಏನು? ತಡೆಯೋದು. ಯಾವ ಒಂದು ಬಲ್ಬ್ ಕರೆಂಟ್ ನ ಹೆಚ್ಚು ತಡೆದಿಟ್ಕೊಳ್ಳುತ್ತೆ ಅಷ್ಟು ಪ್ರಕಾಶಮಾನವಾಗಿ ಉರಿಯುತ್ತದೆ. ಅದಕ್ಕೇನೆ ನಾವು ಹೇಳೋದು P is equal to I ಸ್ಕ್ವೇರ್ R ಅಂತ ಏನ್ ಫಾರ್ಮುಲಾ ಇದೆ ಸ್ನೇಹಿತರೆ. ಇಲ್ಲಿ I ಸೀರೀಸ್ ಅಲ್ವಾ? I ಕಾನ್ಸ್ಟೆಂಟ್ ಇರುತ್ತೆ. ಸೊ P is directly proportional to R. ಓಕೆ, ಸೊ ಇಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಆದಂಗೆ ಪವರ್ ಜಾಸ್ತಿ ಆಗುತ್ತೆ. ಅಂದ್ರೆ ಅದರ ವೋಲ್ಟೇಜ್ ಅಂದ್ರೆ ಅದರ ಪ್ರಕಾಶಮಾನನ ಉರಿಯೋದು ಜಾಸ್ತಿ ಆಗುತ್ತೆ. ಸಿಂಪಲ್ ಫಾರ್ಮುಲಾ. ಅರ್ಥ ಆಯ್ತಲ್ಲ? ಸೊ ಯಾಕೆ 25 ವ್ಯಾಟ್ ಪ್ರಕಾರವಾಗಿ ಪ್ರಕಾಶಿಸುತ್ತದೆ ಅಂತ ಗೊತ್ತಿರಬೇಕು ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬನ್ನಿ. ಕ್ಲೋರೋಫಾರ್ಮ್ ಅನ್ನು ಬಣ್ಣದ ಬಾಟಲಿ ಅಥವಾ ಧಾರಕದಲ್ಲಿ ಸಂಗ್ರಹಿಸಲಾಗುವುದು, ಏಕೆಂದ್ರೆ ಅದು ಬೆಳಕು ಮತ್ತು ಗಾಳಿಯೊಂದಿಗೆ ನೇರವಾಗಿ ವರ್ತಿಸಿ ವಿಷಕಾರಿ ವಸ್ತುವನ್ನು ಉಂಟು ಮಾಡುವುದು. ಆ ವಿಷಕಾರಿ ವಸ್ತು ಯಾವುದು? ನಿಮ್ಗೆ ಗೊತ್ತಿದೆ, ಬಣ್ಣದ ಬಾಟಲಿ ಡಾರ್ಕ್ ಬಾಟಲ್ ಇಡ್ತೀವಿ. ಇದನ್ನ ಕ್ಲೋರೋಫಾರ್ಮ್ ನ. ಯಾಕೆ ಸರ್? ಯಾಕಂದ್ರೆ ರಿಯಾಕ್ಷನ್ ಆಗುತ್ತೆ, ಬೆಳಕು ಮತ್ತು ಗಾಳಿಯೊಂದಿಗೆ ವರ್ತಿಸುತ್ತೆ. ವರ್ತಿಸಿದಾಗ ಏನಾಗುತ್ತೆ? ಏನ್ ಬಿಡುಗಡೆ ಆಗುತ್ತೆ? ಫಾಸ್ಫಿನ್, ಫಾಸ್ಜಿನ್, ಮಸ್ಟರ್ಡ್ ಅನಿಲ, ವಿಷಾನಿಲ, ಕಾರ್ಬನ್ ಮಾನಾಕ್ಸೈಡ್. ಯಾವ್ದು ಕರೆಕ್ಟ್? ಫಾಸ್ಜಿನ್ ಇಸ್ ದ ರೈಟ್ ಆನ್ಸರ್. ಫಾಸ್ಜಿನ್, ಫಾಸ್ಫಿನ್ ಅಲ್ಲ. ಓಕೆ, ಕ್ಲೋರೋಫಾರ್ಮ್ ಆಕ್ಸಿಜನ್ ವಿತ್ ಸನ್ಲೈಟ್ ರಿಯಾಕ್ಟ್ ಆಗಿ ಫಾಸ್ಜಿನ್ ಅಂತಕ್ಕಂಥ ಬಿಡುಗಡೆ ಮಾಡುತ್ತೆ. ಪಾಯ್ಸನಸ್ ಗ್ಯಾಸ್ COCl2. ಓಕೆ, ಫಾಸ್ಜಿನ್ ಅದು. ಫಾಸ್ಫಿನ್ ಅಲ್ಲ, ಫಾಸ್ಜಿನ್. ನೋಡಿ, ಕನ್ಫ್ಯೂಸ್ ಆಗಿ ಈ ತರ ವರ್ಡ್ಸ್ ಕೊಡ್ತಾನೆ. ಸೊ ದಯವಿಟ್ಟು ಕ್ಲಾರಿಟಿ ಇರಬೇಕು ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಇಂಪಾರ್ಟೆಂಟ್ ಕ್ವಶನ್, ಆನ್ಸರ್ ಮಾಡಿ ನೋಡೋಣ. ಈಸಿ ಇದೆ ಇದು ಕೂಡ. ನ್ಯೂಟನ್ನ ಗುರುತ್ವಾಕರ್ಷಣ ನಿಯಮವನ್ನು ಈ ಕೆಳಗಿನಲ್ಲಿ ಯಾವುದಕ್ಕೆ ಅನ್ವಯಿಸಲಾಗಿದೆ? ಯಾವುದಕ್ಕೆ ಅನ್ವಯಿಸಬಹುದು? ಗುರುತ್ವಾಕರ್ಷಣ ಒಂದು ನಿಯಮ, ಗ್ರಾವಿಟೇಷನಲ್ ಫೋರ್ಸ್ ನ್ಯೂಟನ್ದು. ಭೂಮಿ ಮತ್ತು ಸೂರ್ಯ ನಡುವಣ ಬಲಕ್ಕೆ ಮಾತ್ರ. ಭೂಮಿ ಮತ್ತು ಚಂದ್ರ ನಡುವಣ ಬಲ ಅಂದ್ರೆ ಯಾವುದಕ್ಕೆ ಇದನ್ನ ಅಪ್ಲಿಕಬಲ್ ಅಂತ ಕೇಳಿದ್ದಾನೆ? ಗ್ರಾವಿಟೇಷನಲ್ ಫೋರ್ಸ್. ಸನ್ ಅಂಡ್ ಅರ್ತ್ ಬಿಟ್ವೀನ್ ಫೋರ್ಸ್ ಏನಿದೆ ಅದಕ್ಕೆ ಮಾತ್ರ ಅಂತ ಕೊಟ್ಟಿದ್ದಾನೆ. ಸನ್ ಅಂಡ್ ಮೂನ್ ನಡುವೆ ಅಂತ ಕೊಟ್ಟಿದ್ದಾನೆ. ಭೂಮಿ ಮತ್ತು ಇತರ ಕಾಯಗಳು, ಅದರ ಸೆಲೆಸ್ಟಿಯಲ್ ಬಾಡೀಸ್, ಅಂತ ಕರಿತೀವಿ. ಬ್ರಹ್ಮಾಂಡದಲ್ಲಿರುವ ಯಾವುದೇ ಎರಡು ಕಾಯಗಳ ನಡುವೆ. ಓಕೆ, ಯಾವುದು ಕರೆಕ್ಟ್ ಆನ್ಸರ್? ಇದು ಕೂಡ ಅಲ್ಟಿಮೇಟ್ ಕ್ವಶನ್ ಸ್ನೇಹಿತರೆ.
ಸರ್ ನಾವು ಬ್ರಹ್ಮಾಂಡ ಅಂದ ತಕ್ಷಣ ನಿಮಗೆ ನಮ್ಮ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿ ಒಂಥರ ಈ ತರ ತುಂಬಾ ಇವೆ. ಸೊ ಯಾವುದೇ ಒಂದು ನೀವು ತಗೊಂಡ್ರು ಕೂಡ ಅಲ್ಲಿ ಯಾವ್ದಾರ ಒಂದು ಸೂರ್ಯ ಸನ್ ಹೆಂಗಿದೆ, ಒಂದು ಯಾವ್ದಾರ ತರ ಒಂದು ಗ್ರಹ ಇರುತ್ತೆ ಸೂರ್ಯ, ಅದರ ಸುತ್ತ ಬೇರೆ ಬೇರೆ ಸಣ್ಣ ಸಣ್ಣ ಕ್ಷುದ್ರ ಗ್ರಹಗಳು, ಬೆಲ್ಟ್ಗಳು ಬೇರೆ ಬೇರೆ ಎಲ್ಲ ಸುತ್ತುತ್ತಾ ಇರ್ತವೆ, ಸುತ್ತುತ್ತಾ ಇರುತ್ತೆ, ಸುತ್ತುತ್ತಾ ಇರ್ತದೆ, ಸುತ್ತುತ್ತಾ ಇರುತ್ತೆ. ಸೊ ಬ್ರಹ್ಮಾಂಡ ಬ್ರಹ್ಮಾಂಡ ಆ ತರ ಎಷ್ಟೊಂದು ಇರುತ್ತೆ ಮಿಲ್ಕಿ ವೇ ಗ್ಯಾಲಕ್ಸಿಗಳು, ಬೇರೆ ಬೇರೆ ಒಂದು ಗ್ಯಾಲಕ್ಸಿಗಳು ಇರ್ತವೆ. ಸೊ ಇವೆಲ್ಲ ಒಂದಕ್ಕೊಂದು ಡಿಕ್ಕಿ ಹೊಡೆಯಲ್ಲ, ಒಂದಕ್ಕೊಂದು ಇದು ಬಂದು ಬುಧ ಗ್ರಹ ಬಂದು ಗುರು ಗ್ರಹ ಬಂದು ಭೂಮಿ ಬಂದು ಯಾವ್ದು ಡಿಕ್ಕಿ ಯಾಕೆ? ಬಿಕಾಸ್ ಬ್ರಹ್ಮಾಂಡದಲ್ಲಿರೋ ಯಾವುದೇ ಎರಡು ಕಾಯಗಳ ನಡುವೆ ಗುರುತ್ವಾಕರ್ಷಣ ಬಲ ಇರುತ್ತೆ. ಹಾಗಾಗಿ ಅದು ಸೆಳೆತಗಳ ಇದರಿಂದ ಅದು ಏನಾಗಿರುತ್ತೆ, ದೂರನೇ ಇರ್ತವೆ. ಸಿಂಪಲ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಎಸ್. ನೆಕ್ಸ್ಟ್ ಹೋಗೋಣ ಬನ್ನಿ ಸರ್. ಇದು ಕೂಡ ಈಸಿ ಕ್ವಶನ್, ಸಿಂಪಲ್ ಕ್ವಶನ್, ಬೇಸಿಕ್ ಕ್ವಶನ್ ಸ್ನೇಹಿತರೆ. ಸಸ್ಯಗಳು ಎರಡು ಬಗೆಯ ಸಾಗಾಣಿಕೆ ಅಂಗಾಂಶಗಳಾದ ಜೈಲಮ್ ಮತ್ತು ಫ್ಲೋಯಂ ಗಳನ್ನು ಹೊಂದಿದೆ. ಅವುಗಳಲ್ಲಿ ಫ್ಲೋಯಂ ನ ಕಾರ್ಯವನ್ನು ವಾಟ್ ಫ್ಲೋಯಂ ವಿಲ್ ಡೂ ಅಂತ ಕೇಳಿದ್ದಾನೆ. ಜೈಲಮ್ ಏನ್ ಮಾಡುತ್ತೆ? ಜೈಲಮ್. ಫ್ಲೋಯಂ ಏನ್ ಮಾಡುತ್ತೆ? ಆನ್ಸರ್ ಮಾಡಿ. ಜೈಲಮ್ ವಿಲ್ ಡೂ ಟ್ರಾನ್ಸ್ಪೋರ್ಟ್. ಏನ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಸರ್? ವಾಟರ್ ಅಂಡ್ ಮಿನರಲ್, ವಾಟರ್ ಪ್ಲಸ್ ಮಿನರಲ್ಸ್. ಫ್ಲೋಯಂ ಏನ್ ಮಾಡುತ್ತೆ? ಫುಡ್ ಅಲ್ವಾ? ಇಲ್ಲಿ ಫ್ಲೋಯಂ ಕಾರ್ಯ ಕೇಳಿದ್ದಾನೆ. ಬೇರುಗಳಿಂದ ಎಲೆಗಳಿಗೆ ಖನಿಜಾಂಶ ದ್ರವಣ, ನೋ, ಇದು ಜೈಲಮ್ ಮಾಡ್ತಕ್ಕಂಥದ್ದು. ಎಲೆಗಳಿಂದ ಸಸ್ಯ ಭಾಗಗಳಿಗೆ ಆಹಾರ ಸಾಗಿಸೋದು, ಎಸ್, ದಿಸ್ ಇಸ್ ದ ಥಿಂಗ್. ಇದು ಫ್ಲೋಯಂ ಮಾಡ್ತಕ್ಕಂಥದ್ದು. ಬೇರೆ ಆಪ್ಷನ್ ಓದೋದೇ ಬೇಕಾಗಿಲ್ಲ, ಅಲ್ಲೇ ಸಿಕ್ಬಿಡ್ತು ಆನ್ಸರ್. ಬಟ್ ಇಲ್ಲಿ ಇನ್ನೊಂದು ಡಿಫ್ರೆನ್ಸ್ ಏನು? ಜೈಲಮ್ ಇಸ್ ಎ ಯೂನಿ ಡೈರೆಕ್ಷನಲ್, ಇದು ಗೊತ್ತಿರಬೇಕು. ಒಂದು ಕೆಳಗಿಂದ ಮೇಲ್ಗಡೆ ತನಕ ಹೋಗುತ್ತೆ, ಇಟ್ ಇಸ್ ಎ ಯೂನಿ ಡೈರೆಕ್ಷನಲ್ ಜೈಲಮ್. ಯೂನಿ ಡೈರೆಕ್ಷನಲ್ ಅಂದ್ರೆ ಒಂದೇ ಡೈರೆಕ್ಷನ್ ಹೋಗುತ್ತೆ. ಫ್ಲೋಯಂ ಆಹಾರ ಪದಾರ್ಥಗಳನ್ನು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಏನ್ ಮಾಡುತ್ತೆ? ದಿಸ್ ಇಸ್ ಬೈ ಡೈರೆಕ್ಷನಲ್, ಬೈ ಡೈರೆಕ್ಷನಲ್ ಅಂತ ಕರಿತೀವಿ. ಓಕೆ, ದೀಸ್ ಆರ್ ಇಂಪಾರ್ಟೆಂಟ್ ಥಿಂಗ್ಸ್ ಸ್ನೇಹಿತರೆ. ಡಿಫ್ರೆನ್ಸ್ ಗಳು ಗೊತ್ತಿರಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಇಟ್ ಇಸ್ ಎ ಟೂ ವೇ, ಇಟ್ ಇಸ್ ಎ ಸಿಂಗಲ್ ವೇ. ಇಟ್ ಇಸ್ ಟೂ ವೇ ಫ್ಲೋ, ಇಟ್ ಇಸ್ ಎ ಒನ್ ವೇ ಫ್ಲೋ. ಫೈನ್, ನೆಕ್ಸ್ಟ್ ಬನ್ನಿ. ತುಂಬಾ ಬಿಸಿಲಿನ ದಿನಗಳಲ್ಲಿ ಗೋಚರಿಸುವ ಮರೀಚಿಕೆ. ಮರೀಚಿಕೆ ಅಂದ್ರೆ ಏನು ಸರ್? ಮರೀಚಿಕೆ ಅಂದ್ರೆ ಮಿರೇಜ್ ಅಥವಾ ಮಿರೇಕ್ ಅಂತ ಕರಿತೀವಿ. ಸೊ ಇದೇನಕ್ಕೆ, ಯಾವ ಕಾರಣದಿಂದ ಆಗುತ್ತೆ ಇದು ಮರೀಚಿಕೆ? ಪ್ರತಿಫಲನ, ರಿಫ್ಲೆಕ್ಷನ್, ರಿಫ್ರಾಕ್ಷನ್, ವಕ್ರೀಭವನ, ಸಂಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇದು ನಿಮ್ಗೆ ಗೊತ್ತಿರುತ್ತೆ, ಇದು ಈಸಿ ಕ್ವಶನ್, ಜಸ್ಟ್ ಏನೋ ಬೇಸಿಕ್ ಕ್ವಶನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನು ಮಿರ್ರಾಗ್ ಅಂದ್ರೆ ಅದು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಅಲ್ವಾ? ನೀವು ಹೋಗ್ಬೇಕಾದ್ರೆ ರೋಡಲ್ಲಿ ಬೇಸಿಗೆ ಟೈಮಲ್ಲಿ ನೋಡಿರ್ತೀರ, ಬಸ್ಸಲ್ಲಿ ಕೂತ್ಕೊಂಡು ಹೋಗಿ, ಬೇರೆ ಕಡೆ ಸ್ಕೂಟರ್ ಹೋಗಿ, ಕಾರಲ್ಲಿ ಹೋಗಿ, ತುಂಬಾ ದೂರದಲ್ಲಿ ನೀರಿದ್ದಂಗೆ ಕಾಣುತ್ತೆ, ಆವಿ ಆಗ್ತಾ ಇರೋದಂಗೆ, ಹತ್ರ ಹೋದಂಗೆ ಮಾಯ ಆಗುತ್ತೆ. ನೀವು ಇದನ್ನ ಡೆಸರ್ಟ್ಗಳಲ್ಲೂ ಕೂಡ ನೋಡ್ತೀರಾ, ಎಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಅಲ್ಲಿ. ಬಿಕಾಸ್ ನಮ್ಮ ಒಂದು ವಾತಾವರಣ ಏನಿರುತ್ತೆ ಸ್ನೇಹಿತರೆ, ಭೂಮಿಯ ಮೇಲ್ಗಡೆ ನಿಮ್ಗೆ ಬಿಸಿಗಳ ಟೈಮಲ್ಲಿ ಹಾಟ್ ಏರ್ ಇರುತ್ತೆ, ಅದ್ರ ಮೇಲೆ ಕೂಲ್ ಏರ್ ಇರುತ್ತೆ. ಸೊ ಸನ್ಲೈಟ್ ಏನ್ ಬರುತ್ತೆ, ನಾವು ಮೇಲ್ಗಡೆ ಬರ್ತಕ್ಕಂಥ ಸನ್ಲೈಟ್ ಕೂಡ ನಮ್ಮ ಐಸಿಗೆ ಬೀಳ್ತಾ ಇರುತ್ತೆ. ಇಲ್ಲಿ ಹಾಟ್ ಏರ್ ಇಂದ ಯು ಶೇಪ್ ಅಲ್ಲಿ ರಿಫ್ಲೆಕ್ಟ್ ಆಗಿ ಕೂಡ ನಮ್ಮ ಐಸಿಗೆ ಬೀಳ್ತಾ ಇರುತ್ತೆ. ಬಿಕಾಸ್ ಆಫ್ ದಿಸ್ ವಿ ಕ್ಯಾನ್ ಸಿ ಮರೀಚಿಕೆ. ಅಂದ್ರೆ ಇದು ಮರೀಚಿಕೆ ಅಂದ್ರೆ ಇದೇ ಅನ್ನಂಗಾಡತ್ತೆ, ಇಲ್ಲ ಇಲ್ಯೂಷನ್ ಅಂತ ಕರಿತೀವಲ್ಲ ಆ ರೀತಿ, ಇದೇ ರೀತಿ ಕಾಣುತ್ತೆ, ಆದ್ರೆ ಅಲ್ಲಿ ಇರಲ್ಲ. ಓಕೆ, ಸೊ ಇಟ್ ಇಸ್ ನಾಟ್ ಇಲ್ಯೂಷನ್, ಇಟ್ ಇಸ್ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಎಸ್. ಸೊ ಇಲ್ಲಿ ಮುಗಿಸೋಣ, ಲಾಸ್ಟ್ ಕ್ವಶನ್ ಮಾಡ್ಬೇಡ, ಮುಗಿಸೋಣ ಸ್ನೇಹಿತರೆ. ಭೂಮಿಯ ಸುತ್ತ ಕಕ್ಷೆಯಲ್ಲಿರುವ ಉಪಗ್ರಹಗಳು ಕೆಳಕಂಡ ಸಂದರ್ಭದಲ್ಲಿ ಸ್ತಬ್ಧವಾಗಿರುವಂತದ್ದು ತೋರುತ್ತದೆ. ಯಾವಾಗ? ಉಪಗ್ರಹಗಳು ಒಂದೇ, ಅಂದ್ರೆ ಸಿಂಪಲ್ ಸರ್. ಇಲ್ಲಿ ನಿಮ್ಗೆ ಅರ್ಥ ಇದೆ, ಅರ್ಥ ಮೇಲೋದ್ರೆ ನಿಮ್ಗೆ ಲೋ ಅರ್ತ್ ಆರ್ಬಿಟ್ ಅಂತಿದೆ, ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ನಿಮ್ಗೆ ಮೀಡಿಯಂ ಅರ್ತ್ ಆರ್ಬಿಟ್. ನಾವು ಈ ಒಂದು ಉಪಗ್ರಹಗಳನ್ನ ಒಂದಷ್ಟು ಉಪಗ್ರಹಗಳನ್ನ ನಾವು ಲೋ ಅರ್ತ್ ಆರ್ಬಿಟ್ ಅಲ್ಲಿ ಇಟ್ಟಿರ್ತೀವಿ, ಮೀಡಿಯಂ ಅರ್ತ್ ಆರ್ಬಿಟ್ ಅಲ್ಲಿ ಇರ್ತೀವಿ. ಅದು ಬಿಟ್ರೆ ಜಿಯೋ ಸ್ಟೇಷನರಿ ಆರ್ಬಿಟ್ ಅಂತ ಇರುತ್ತೆ. ಅದು ಬಿಟ್ರೆ ಸರ್ ಇನ್ನು ನಿಮ್ಗೆ ಜಿಯೋ ಸಿಂಕ್ರೋನಸ್ ಆರ್ಬಿಟ್ ಅಂತ ಇರುತ್ತೆ. ಓಕೆ, ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ, ಬೇಸಿಕ್ ಥಿಂಗ್ಸ್ ಸ್ನೇಹಿತರೆ. ಇವೆಲ್ಲ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ನಾನು ಹೇಳ್ಕೊಟ್ಟಿದ್ದೀನಿ ಅನ್ಕೋತೀನಿ, ಕರೆಂಟ್ ಅಫೇರ್ಗಳಲ್ಲಿ. ಗೊತ್ತಿಲ್ಲ ಅಂದ್ರೆ ಸೆಪರೇಟ್ ವಿಡಿಯೋ ಮಾಡೋಣ. ಎಷ್ಟು ಕಿಲೋಮೀಟರ್ ದೂರ ಇರುತ್ತೆ, ಏನ್ ಕೆಲಸ ಮಾಡುತ್ತೆ, ಇವೆಲ್ಲ ತಿಳ್ಕೊಳ್ಳೋಣ. ಇಲ್ಲಿ ಏನ್ ಕೇಳಿದ ಅಂದ್ರೆ, ಈಗ ಇವೆಲ್ಲ ಏನಾಗಿದೆ ಸರ್, ಇದು ಕೂಡ ನಿಮ್ಗೆ ಸೂರ್ಯನ ಸುತ್ತ ಸುತ್ತೆ, ಇದು ಕೂಡ ನಿಮ್ಗೆ ಭೂಮಿ ಸುತ್ತ. ಅಂದ್ರೆ ನಾವೇನು ಇದು ಭೂಮಿಯ ಮೇಲೆ ಒಂದು ಕಣ್ಣಿಟ್ಟಿರುತ್ತಲ್ಲ, ನಾವು ಮಿಡಲ್ ಅರ್ತ್ ಆರ್ಬಿಟ್ ಅಲ್ಲಿ ಜಿಯೋ ಸ್ಟೇಷನರಿ, ಅದರ ಜಿಯೋ ಸಿಂಕ್ರೋನಸ್. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರು, ಈ ಭೂಮಿಯ ಸುತ್ತ ಆ ಕಕ್ಷೆಯಲ್ಲಿ ಉಪಗ್ರಹ ಏನಿದೆ ಸರ್, ಸುತ್ತುತ್ತಾ ಇರೋದಂಗೆ ಕಾಣಲ್ಲ. ಈಗ ನೀವು ಇಲ್ಲಿದ್ದೀರಾ, ನಿಮ್ಗೆ ಒಂದು ಗ್ರಹ ಇಲ್ಲೇ ಕಾಣ್ತಾ ಇರುತ್ತೆ, ಇಲ್ಲಿ ಇದ್ದೀರಾ, ಒಂದ್ ಗ್ರಹ ಇಲ್ಲೇ ಕಾಣ್ತಾ ಇರುತ್ತೆ. ಬೆಳಗ್ಗೆ ಸಂಜೆ ನೀವು ಇಲ್ಲೇ ಇರ್ತೀರಾ, ಅಲ್ಲೇ ಕಾಣ್ತಾ ಇರುತ್ತೆ. ನಾಳೆ ಬೆಳಗ್ಗೆ ನೀವು ಅದೇ ಸ್ಟೇಜ್ ಅಲ್ಲಿ ನಿಂತು ನೋಡ್ತೀರಾ, ಅಲ್ಲೇ ಅಂದ್ರೆ ನೀವು ಯಾವಾಗ ನೋಡಿದ್ರು ನಿಮ್ಗೆ ಅದಕ್ಕೆ ಸ್ತಬ್ಧವಾಗಿರೋ ತರನೇ ಕಾಣುತ್ತೆ.
ಸೊ ಯಾವ ಕಾರಣದಿಂದ ಅಂತ ಕೇಳಿದ್ದಾನೆ. ಏನ್ ಆಪ್ಷನ್ಸ್ ಇದೆ, ಎ ಬಿ ಸಿ ಡಿ ಓದೋಣ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಆಪ್ಷನ್ ಎ ಹೇಳುತ್ತೆ ಸ್ನೇಹಿತರೆ, ಅದರ ಕಾಲಾವೃತವು ಒಂದು ದಿನವಾಗಿದ್ದು ಅದು ಭೂಮಿಯಂತೆ ಪರಿಭ್ರಮಿಸುತ್ತಿರುವಾಗ. ಅದರ ಕಾಲಾವೃತ ಅಂದ್ರೆ ಅದರ ರೊಟೇಷನ್ ತಗೊಳ್ತಕ್ಕಂಥ ಟೈಮ್. ಅದರ ಕಾಲಾವೃತವು ಒಂದು ದಿನವಾಗಿದ್ದು ಅದರ ಪರಿಭ್ರಮ ಭೂಮಿಯ ದಿಕ್ಕಿಗೆ ಅಭಿಲಂಬವಾಗಿದ್ದಾಗ ಅಂದ್ರೆ ಪರ್ಪೆಂಡಿಕ್ಯುಲರ್ ಆತರ. ಅದರ ಕಾಲಾವೃತವು 12 ಗಂಟೆಗಳಾಗಿದ್ದು ಅದು ಭೂಮಿಯ ದಿಕ್ಕಿನಲ್ಲಿ ಪರಿಭ್ರಮಿಸುತ್ತಿದ್ದಾಗ. ಅದರ ಕಾಲಾವೃತವು 12 ಗಂಟೆಗಳಾಗಿದ್ದು ಅದು ಭೂಮಿಗೆ ಅಧಿಲಂಬವಾಗಿ ಪರಿಭ್ರಮಿಸುತ್ತಿದ್ದಾಗ. ಓಕೆ, ಸಿ ಯಾವಾಗ ಅದು ಅಲ್ಲೇ ಇರಂಗ್ ಕಾಣುತ್ತೆ ಅಂದ್ರೆ ಇಟ್ ಈಸ್ ಈಕ್ವಲ್ ಟು 24 ಅವರ್ಸ್, ಅಂದ್ರೆ ಭೂಮಿಯ ಕಾಲಾವೃತಕ್ಕೆ ಸಮ ಅಂತ. ಭೂಮಿಯ ರೊಟೇಷನ್ ಅಥವಾ ಏನಿದೆ ಅದಕ್ಕೆ ಸಮ ಅಂತ. ಅಂದ್ರೆ ಅರ್ಥ ಇದು ಜಿಯೋ ಸ್ಟೇಷನರಿ ಆರ್ಬಿಟ್ ಅಂತ ಕರಿತೀವಿ ಸ್ನೇಹಿತರೆ. ಸಾರಿ, ಜಿಯೋ ಸಿಂಕ್ರೋನಸ್ ಅಂದ್ರೆ ಏನು ಅಂದ್ರೆ ಭೂಮಿ ಸುತ್ತಕ್ಕೆ ಒಂದು ದಿನ ಆಗಕ್ಕೆ ಏನ್ ಟೈಮ್ ತಗೊಳುತ್ತೆ, ಇದು ಕೂಡ ಅದೇ ಟೈಮ್ ತಗೊಳುತ್ತೆ. ಅದಕ್ಕೆ ಸಿಂಕ್ ಆಗಿರತ್ತೆ. ಸೊ ಹಾಗಾಗಿ ನೀವು ಬೆಳಗ್ಗೆ ಇಲ್ಲಿ ನೋಡಿರ್ತೀರಾ, ಮಧ್ಯಾಹ್ನ ಇಲ್ಲಿ ನೋಡಿರ್ತೀರಾ, ರಾತ್ರಿ ಇಲ್ಲಿ ನೋಡಿರ್ತೀರಾ, ಅಲ್ಲಲ್ಲೇ ಇರುತ್ತೆ ನಿಮಗೆ. ಸೊ ಅಂದ್ರೆ ಅದರ ಕಾಲಾವೃತವು ಒಂದು ದಿನವಾಗಿದ್ದು, ಒಂದು ದಿನ ಅಂತ ಅರ್ಥ ಏನೋ, ಭೂಮಿ ಕೂಡ ಒಂದು ದಿನ 24 ಅವರ್ಸ್ ತಗೊಳುತ್ತೆ ಅಲ್ವಾ. ಬೆಳಗ್ಗೆಯಿಂದ ಸಂಜೆ ಆಗಕ್ಕೆ, ರಾತ್ರಿ ಆಗಕ್ಕೆ, ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆ ಆಗಕ್ಕೆ ಅಲ್ವಾ. ಸೊ ಅದರ ಭೂಮಿ ಅಂತಾನೆ ಅದು ಕೂಡ ಪರಿಭ್ರಮಿಸುತ್ತದೆ. ಅದು ಎಲ್ಲಿರುತ್ತೆ ಗೊತ್ತಾ, ಒಂದೊಂದ್ಸಲ ಎಕ್ಸಾಮ್ ಈ ಕ್ವಶನ್ ಹಿಂಗೂ ಕೇಳಬಹುದು. ಇದು ಯಾವ ಒಂದು ಕಕ್ಷೆಯಲ್ಲಿ ಇರುತ್ತದೆ ಅಂತ ಕೇಳಬಹುದು. ಕೆಳಗಿನದ ಮಧ್ಯಮದ ಜಿಯೋ ಸ್ಟೇಷನರಿನ ಜಿಯೋ ಸಿಂಕ್ರೋನಸ್. ಇದು ಎಲ್ಲಿರುತ್ತೆ, ಜಿಯೋ ಸಿಂಕ್ರೋನಸ್ ಅಲ್ಲಿ ಇರುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್. ಒಂದು ಉಯ್ಯಾಲೆಯಲ್ಲಿ ಕುಳಿತಿರುವ ಸ್ಥಿತಿಯಲ್ಲಿ ಉಯ್ಯಾಲೆ ಆಡುತ್ತಿದ್ದಾಳೆ. ಅವಳು ನಿಂತ ಸ್ಥಿತಿಯಲ್ಲಿದ್ದರೆ ತೂಗಾಡುವ ಅವಧಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತಿದೆ. ಅಂದ್ರೆ ಇಲ್ಲಿ ನೋಡಿ, ನಾನು ನಿಮ್ಗೆ ಈ ಫಿಗರ್ ಕೊಟ್ಟಿರಲ್ಲ, ನಾನು ನಿಮ್ಗೆ ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಒಂದು ಹುಡುಗಿ ಕೂತಿದ್ದಾಳೆ, ಲೆಂತ್ ಆಫ್ ಆಸಿಲೇಷನ್ ಇದೆ. ಇಲ್ಲಿ ಹುಡುಗಿ ನಿಂತಿದ್ದಾಳೆ, ಲೆಂತ್ ಆಫ್ ಆಸಿಲೇಷನ್ ನೋಡಿ ಚಿಕ್ಕದಿದೆ. ಇದು ಏನಕ್ಕಾಯ್ತು ಅದನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಈಗ ಕೂತಿರೋಳು ನಿಂತ್ಕೊಂಡ್ರೆ ತೂಗಾಡುವ ಅವಧಿ, ಈ ಲೆಂತ್ ಆಫ್ ಆಸಿಲೇಷನ್ ಇದೆ, ತೂಗಾಡುವ ಅವಧಿ ಟೈಮ್ ಪೀರಿಯಡ್ ಬಗ್ಗೆ ಕೇಳ್ತಾ ಇದೆ. ಟೈಮ್ ಅಂದ್ರೆ ಆಸಿಲೇಷನ್ ಟೈಮ್ ಅಂತ ಕರಿತೀವಿ, ಆಸಿಲೇಷನ್ ಟೈಮ್ ಅಂತ. ಅದರ ಮೇಲೆ ಹೆಂಗ್ ಪರಿಣಾಮ ಬರುತ್ತೆ ಕೂತಿರೋದು ನಿಂತ್ಕೊಂಡ್ರೆ ಅಂತ. ಕಾಲಾವಧಿ ಸೇಮ್ ಇರುತ್ತಾ, ಇದಕ್ಕೂ ಟೈಮ್ ಪೀರಿಯಡ್ ಸೇಮ್ ಇರುತ್ತಾ, ಕಾಲಾವಧಿ ಕಡಿಮೆ ಆಗುತ್ತಾ, ಕಾಲಾವಧಿ ಹೆಚ್ಚಾಗುತ್ತಾ, ಕಾಲಾವಧಿ ಅನಿರ್ದಿಷ್ಟವಾಗುತ್ತಾ? ಯಾವ್ದು ಕರೆಕ್ಟ್ ಆನ್ಸರ್ ಇಲ್ಲಿ? ಎಸ್, ಸಿಂಪಲ್ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ, ಕೂತಿದ್ದಾಗ ನೋಡಿ, ಒಂದು ಇದರ ಸೆಂಟ್ರಲ್ ಮಾಸ್ ಅಂತ ಏನ್ ಕರಿತೀವಿ, ಸೆಂಟ್ರಲ್ ಮಾಸ್ ಅಂದ್ರೆ ವಸ್ತು ರಾಶಿ ಅಂತ ಕರಿತೀವಿ, ವಸ್ತು ರಾಶಿ. ಆ ರಾಶಿ ಏನಿದೆ, ಈ ಸೆಂಟ್ರಲ್ ರಾಶಿ ಕೂತ್ಕೊಂಡಿದ್ದೀಗ ಸುಮ್ನೆ ಒಂದು ಮೂಟೆ ಹಿಂಗಿಡಕ್ಕೂ ಹೀಗಿಡಕ್ಕೂ ಒಂದು ಮೂಟೆ ನಿಲ್ಸಕ್ಕೂ ವ್ಯತ್ಯಾಸ ಇದೆ. ಸೊ ಹಿಂಗಿದ್ದಾಗ ಸೆಂಟ್ರಲ್ ಮಾಸ್ ಇಲ್ಲೇ ಇರುತ್ತೆ. ಹಿಂಗೆ ನಿಂತಾಗ ಏನಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಅವಾಗ ಲೆಂತ್ ಆಫ್ ಇದು ಆಸಿಲೇಷನ್ ಇದೆ, ಲೆಂತ್ ಸ್ನೇಹಿತರೆ ಚಿಕ್ಕದಾಗತ್ತೆ. ಅಂದ್ರೆ ಹಿಂಗಿದ್ದಾಗ ಅದು ತುಂಬಾ ಲೆಂತ್ ಅಲ್ಲಿ ಇದಾಗ್ತಾ ಇದ್ರೆ, ಹಿಂಗಿದ್ದಾಗ ಅದೇನಾಗುತ್ತೆ, ಲೆಂತ್ ಕಮ್ಮಿ ಆಗುತ್ತೆ ನಿಂತ್ಕೊಂಡಾಗ, ಸೆಂಟ್ರಲ್ ಮಾಸ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಓಕೆ, ಸೊ ಲೆಂತ್ಗೂ ಮತ್ತೆ ಟೈಮ್ ಪೀರಿಯಡ್ಗೂ ನಿಮ್ಗೆ ಗೊತ್ತಿರಬೇಕು, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಯಾವಾಗ ಲೆಂತ್ ಆಫ್ ಆಸಿಲೇಷನ್ ಕಮ್ಮಿ ಆಗುತ್ತೆ, ಟೈಮ್ ಪೀರಿಯಡ್ ಕಮ್ಮಿ ಆಗುತ್ತೆ, ಅಂದ್ರೆ ಕಾಲಾವಧಿ ಕಡಿಮೆ ಆಗುತ್ತೆ. ಸೊ ಇದು ನಿಮ್ಗೆ ಈಕ್ವೇಶನ್ಸ್ ಬರುತ್ತೆ, ಫಿಸಿಕ್ಸ್ ಅಲ್ಲಿ ಬರುತ್ತೆ. ತುಂಬಾ ಹೆಚ್ಚಿಗೆ ನೀವು ತಲೆ ಕೆಡ್ಸ್ಕೊಳ್ಕೋಬೇಡಿ. ಈ ಲೆಂತ್ ಆಫ್ ಆಸಿಲೇಷನ್ ಏನಿದೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಗೊತ್ತಾಗ್ತಾರೆ ನನಗೆ. ಓಕೆ, ಲೆಂತ್ ಅಂಡ್ ಟೈಮ್ ಪೀರಿಯಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ಒಂದೊಂದ್ಸಲ ಫ್ರೀಕ್ವೆನ್ಸಿ ಬಗ್ಗೆ ಏನೋ ಕೇಳ್ತೇನೆ. ಫ್ರೀಕ್ವೆನ್ಸಿ ಬಗ್ಗೆ ಕೇಳಿದಾಗ ಟೈಮ್ ಅಂಡ್ ಫ್ರೀಕ್ವೆನ್ಸಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದ್ರೆ ಫ್ರೀಕ್ವೆನ್ಸಿ ಟೈಮ್ ಪೀರಿಯಡ್ ಕಮ್ಮಿ ಆದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಇದು ಗೊತ್ತಿರಬೇಕು ಫಸ್ಟ್. ಇಷ್ಟು ಗೊತ್ತಿರೋ ಸಾಕು, ಸಿಂಪಲ್ ಪಾಯಿಂಟ್ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ವೈದ್ಯಕೀಯ ಉಪಯೋಗಕ್ಕಾಗಿ ಪ್ರಕೃತ ಸ್ಟೆಮ್ ಸೆಲ್ಸ್ ಅಥವಾ ಕಾಂಡಕೋಶ ಅಂದ್ರೆ ಸ್ಟೆಮ್ ಸೆಲ್ ಅಂತ. ಓಕೆ, ಬಗ್ಗೆ ವ್ಯಾಪಕವಾಗಿ ಅಧ್ಯಯನ ಮಾಡಲಾಗುತ್ತಿದೆ. ಈ ಕಾಂಡಕೋಶವನ್ನು ಈ ಕೆಳಗಿನ ಯಾವುದರಿಂದ ಪಡೆಯಲಾಗುತ್ತದೆ? ಅಂದ್ರೆ ಸ್ಟೆಮ್ ಸೆಲ್ ನ ಯಾವ್ದನ್ನ ಸ್ಟೆಮ್ ಸೆಲ್ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ. ಈ ಬೋನ್ ಮ್ಯಾರೋ ಮತ್ತೆ ಸ್ಪೈನಲ್ ಕಾರ್ಡ್ ಗಳೆಲ್ಲ ಯೂಸ್ ಮಾಡ್ತಾರೆ. ಸ್ಟೆಮ್ ಸೆಲ್ ಅಂದ್ರೆ ಅಷ್ಟೇ ಸ್ನೇಹಿತರೆ, ನಿಮ್ಮ ಬೋನ್ ಅಲ್ಲಿ ಇರ್ತಕ್ಕಂಥ ಸೆಲ್ಸ್ ಇಟ್ ಈಸ್ ಮಲ್ಟಿಪ್ಲೈ ಆಗ್ತಕ್ಕಂಥದ್ದು. ಯಾವ್ದಾದ್ರು ಇಂಜುರಿ ಪಾರ್ಟ್ ಆಗಿದ್ರೆ ನಿಮ್ಗೆ, ಅಲ್ಲಿಗೆ ಇದನ್ನ ಏನ್ ಮಾಡ್ತಾರೆ, ನಿಮ್ಮ ಬಾಡಿಲಿ ಇರ್ತಕ್ಕಂಥ ಅದು ಮಸಲ್ಸ್ ಆಗ್ಲಿ ಬೋನ್ ಅಲ್ಲಾಗಿರ್ಲಿ ಇರ್ತಕ್ಕಂಥ ಸೆಲ್ಸ್ ಗಳನ್ನ ತಗೊಂಡು ಮಲ್ಟಿಪ್ಲಿಕೇಶನ್ ಮಾಡಿ ಓಕೆ, ಅದನ್ನ ನಿಮ್ ಇಂಜುರಿ ಆಗಿರ್ತಕ್ಕಂಥ ಜಾಗಕ್ಕೆ ಹಾಕಿದ್ರೆ ಬೇಗ ಬೆಳೆಯುತ್ತೆ ಅದು ಅಂತ. ಇವೆಲ್ಲ ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ಒಂದೊಂದ್ ಕಡೆ ಸಕ್ಸಸ್ ಆಗಿದೆ, ಒಂದೊಂದ್ ಕಡೆ ಸಕ್ಸಸ್ ಆಗಿಲ್ಲ. ಸೊ ಈ ಸ್ಟೆಮ್ ಸೆಲ್ಸ್ ನ ಯೂಶಲಿ ಎಲ್ಲಿಂದ ಪಡ್ಕೊಳ್ಳಾಗುತ್ತೆ ಈ ಎಕ್ಸ್ಪೆರಿಮೆಂಟ್ಗೆ ಅಂದ್ರೆ, ಗಿಡಗಳ ಕಾಂಡಕೋಶಗಳು, ಪ್ರಾಣಿ ಕೋಶಗಳು, ಮಾನವನ ಭ್ರೂಣ, ಕೃತವಾಗಿ ತಯಾರಿಸಿದ ಕೋಶಗಳು. ಎಲ್ಲಿಂದ ಪಡ್ಕೋತಾರೆ?
ಅರ್ಥ ಆಗ್ತಿದೆಯಲ್ಲ ವಾಟ್ ಇಸ್ ಹ್ಯಾಮ್ಸ್ಟರ್? ಮಾನವನ ಭ್ರೂಣ. ಓಕೆ, ಅಂಬಲಿಕಲ್ ಕಾರ್ಡ್ ಅಂತ ಕರಿತೀವಿ. ಅಂದ್ರೆ ಏನಂತ ಕರಿತೀವಿ? ಕರುಳು ಬಳ್ಳಿ ಇರುತ್ತಲ್ಲ ಸ್ನೇಹಿತರೆ, ಈಗ ಮದರ್ಗೂ ಭ್ರೂಣಕ್ಕೂ ಕರುಳು ಬಳ್ಳಿ ಏನಿರತ್ತೆ, ಮಗು ಬೆಳೆಯೋ ಒಂದು ರೀಸನ್ ಈ ಕರುಳು ಬಳ್ಳಿಯಿಂದನೇ, ಮದರ್ ಇಂದ ಬಂದಿರ್ತಕ್ಕಂಥ ಸೆಲ್ಸ್ಗಳು. ಸೊ ಇಲ್ಲಿ ನಮ್ಗೆ ಏನು ಸೆಲ್ಸ್ ಗಳು ಇರುತ್ತಲ್ಲ, ಯೂಶಲಿ ಈಗ ಏನ್ ಮಾಡ್ತಾರೆ ಗೊತ್ತಾ, ಈಗ ಪ್ರೆಸೆಂಟ್ ಈಗ ನೋಡಿ, ಯಾರ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ನಡೆಯಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್, ಈ ಮಗು ಹುಟ್ಟಿದಾಗ ಈ ಅಂಬಲಿಕಲ್ ಕಾರ್ಡ್ ನ ಅವರು ಒಂದು ಮೆಡಿಕಲ್ ಬ್ಯಾಂಕ್ಸ್ ಅಂತಾನೆ ಇರ್ತವೆ, ಕಾಸ್ಟ್ಲಿ. ಓಕೆ, ಅಲ್ಲಿ ಸೇವ್ ಮಾಡಿರ್ತಾರೆ ಅದನ್ನ. ನಾಳೆ ದಿನ ಆ ಮಗುಗೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ, ಯಾವ್ದಕ್ಕಾರು ಏನಾದ್ರು ಪಾಟ್ಗಾದಾಗ, ಅದೇ ಮಗುವಿನ ಬೆಳವಣಿಗೆ ಕಾರಣವಾದ ಅಂಬಲಿಕಲ್ ಕಾರ್ಡ್ ಇರತಕ್ಕಂತ ಸೆಲ್ಸ್ ನ ತಗೊಂಡು ಆ ಮಗು ಆ ಜಾಗಕ್ಕೆ ಇಂಜೆಕ್ಟ್ ಮಾಡಿದ್ರೆ ಬೆಳವಣಿಗೆ ಆಗುತ್ತೆ ಅಂತ. ಗೊತ್ತಾಗ್ತಿದೆಯಲ್ಲ? ಸೊ ಇದೆಲ್ಲ ಇವಾಗೆಲ್ಲ ತುಂಬಾ ದುಡ್ಡು ಕೊಟ್ಟು ಸೇವ್ ಮಾಡಿಸ್ತಾರೆ ಸ್ನೇಹಿತರೆ, ಕಂಪ್ಲೀಟ್ ಲೈಫ್ಗೋಸ್ಕರ ಸೇವ್ ಮಾಡಿಸ್ತಾರೆ. ಓಕೆ, ನೆಕ್ಸ್ಟ್ ಬನ್ನಿ. ಅನಿಮೋಫಿಲಿ ಎಂಬ ಪರಾಗಸ್ಪರ್ಶ ಯಾವುದರಿಂದ ಆಗುತ್ತದೆ? ಪಾಲಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪಾಲಿನೇಷನ್ ಗೊತ್ತಲ್ಲ, ಪರಾಗಸ್ಪರ್ಶ ಅಂದ್ರೆ. ಸೊ ಅನಿಮೋಫಿಲಿ ಅಂತಕ್ಕಂಥದ್ದೇನು? ಪರಾಗಸ್ಪರ್ಶ, ಪಾಲಿನೇಷನ್ ಯಾವ್ದು? ಗಾಳಿಯಿಂದ ಆಗುತ್ತೆ, ನೀರಿಂದ ಆಗುತ್ತೆ, ಇನ್ಸೆಕ್ಟ್ಸ್ ಇಂದ ಆಗಿರುತ್ತೆ, ಅಥವಾ ಬರ್ಡ್ಸ್ ಇಂದ ಆಗುತ್ತೆ, ಎಲ್ಲಿಂದ ಕೂಡ ಆಗುತ್ತೆ ಅಲ್ವಾ? ಸೊ ಈ ಅನಿಮೋಫಿಲಿ ಯಾವ್ದ್ರಿಂದ ಆಗುತ್ತೆ ನಾವು ಅನಿಮೋಫಿಲಿ ಅಂತ ಕರಿತೀವಿ. ಪಾಲಿನೇಷನ್, ಪರಾಗಸ್ಪರ್ಶ ಅಂದ್ರೆ ಗೊತ್ತಲ್ಲ, ಅದು ತನ್ನ ಒಂದು ಹೂವಿನಲ್ಲಿರ್ತಕ್ಕಂಥ ಪರಾಗಗಳನ್ನ ಬೇರೆ ಕಡೆ ಹಾಕಿ ಅಲ್ಲಿ ಬೀಜವಾಗಿ ಮಾಡಕ್ಕೆ, ಅಂದ್ರೆ ಒಂದು ಏನ್ ಹೇಳ್ಬೋದು, ಕಂಪ್ಲೀಟ್ ಆಗಿ ಒಂದು ಬೇರೆ ಒಂದು ಇದಾಗಕ್ಕೆ, ಪ್ರೊಸೆಸ್ ಮಾಡಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಅನಿಮೋಫಿಲಿ ಅಂದ್ರೆ ಗಾಳಿ ಇಸ್ ದ ರೈಟ್ ಆನ್ಸರ್. ಬಾವುಲಿ ಎಲ್ಲ, ಕ್ರಿಮಿಕೀಟ ಎಲ್ಲ, ನೀರು ಅಲ್ಲ. ನೀರಿಂದ ಆಗೋದಕ್ಕೆ ಅಂತ ಕರಿತೀವಿ. ಇನ್ಸೆಕ್ಟ್ಸ್ ಕ್ರಿಮಿಕೀಟದಿಂದ ಆಗೋದಕ್ಕೆ ಅಂತ ಕರಿತೀವಿ, ಹೇಳ್ತೀರಾ? ಬಾವುಲಿ ಬ್ಯಾಟ್ ಇಂದ ಆಗೋದಕ್ಕೆ ಅಂತ ಕರಿತೀವಿ. ವಾಟರ್ ಇಂದ ಆಗ್ತಕ್ಕಂಥ ಪಾಲಿನೇಷನ್ಗೆ ಅಂತ ಕರಿತೀವಿ. ಇದನ್ನ ನಾಳೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಸೊ ಇಲ್ಲಿ ನಾನು ತೋರಿಸಿದೆ ನೋಡಿ, ಗಾಳಿಯಿಂದ ಆಗ್ತಕ್ಕಂಥದ್ದನ್ನ ಅನಿಮೋಫಿಲಿ ಅಂತ ಕರಿತೀವಿ. ಬೇರೆ ಇನ್ಸೆಕ್ಟ್ಸ್, ಬರ್ಡ್ಸ್, ಬ್ಯಾಟ್ ಇಂದ ಆಗ್ತಕ್ಕಂಥದ್ದನ್ನ ನೋಡಿ, ಪಾಲಿನೇಷನ್ ಬೈ ಇನ್ಸೆಕ್ಟ್ಸ್, ಓಕೆ, ಕ್ರಿಮಿಕೀಟಗಳಿಂದ ಆಗ್ತಕ್ಕಂಥದ್ದನ್ನ ಎಂಟಮೋಫಿಲಿ ಅಂತ ಕರಿತೀವಿ. ಓಕೆ, ಎಂಟಮೋಫಿಲಿ. ಬರ್ಡ್ಸ್ ಇಂದ ಆಗ್ತಕ್ಕಂಥ ಆರ್ನಿಥೋಫಿಲಿ, ಓಕೆ, ಅಂದ್ರೆ ಹಕ್ಕಿಗಳಿಂದ. ಬ್ಯಾಟ್ಸ್ ಇಂದ ಆಗ್ತಕ್ಕಂಥದ್ದು ಕ್ರಿಯೋಪ್ಟೆರೋಫಿಲಿ ಅಂತ ಕರಿತೀವಿ. ಕ್ರಿಯೋಪ್ಟೆರೋಫಿಲಿ ಅಂತ ಕರಿತೀವಿ. ಸೊ ಇವೆಲ್ಲ ಗೊತ್ತಿರಬೇಕು ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ. ನೆಕ್ಸ್ಟ್ ಕ್ವಶನ್ ಬನ್ನಿ ಹಾಗಾದ್ರೆ. ಬೆಳ್ಳುಳ್ಳಿಯ ವಾಸನೆಗೆ ಈ ಮುಂದಿನ ಯಾವುದರ ಇರುವಿಕೆ ಕಾರಣ ಹೇಳಿ ನೋಡೋಣ. ಬೆಳ್ಳುಳ್ಳಿ ವಾಸನೆ ಬರುತ್ತಲ್ವಾ, ನೀವು ಬೆಳ್ಳುಳ್ಳಿ ತಿನ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಉಸಿರಾಟದ ಕ್ರಿಯೆಯಲ್ಲೂ ಬೆಳ್ಳುಳ್ಳಿ ವಾಸನೆ ಬರ್ತಾ ಇರುತ್ತೆ. ಅಕ್ಕಪಕ್ಕ ಏನಪ್ಪಾ ಸ್ಮೆಲ್ಲು ಅಂತಾರೆ. ಅಂದ್ರೆ ಬೆಳ್ಳುಳ್ಳಿಯನ್ನು ಡೈರೆಕ್ಟ್ ತಿನ್ನಕ್ಕಾಗಲ್ಲ. ನೀವು ಆಹಾರ ಪದಾರ್ಥ, ಯೂಶಲಿ ಮೊಸರನ್ನಗಳಲ್ಲಿ, ಬುತ್ತಿ ಅನ್ನಗಳಲ್ಲಿ ಬೆಳ್ಳುಳ್ಳಿಗಳನ್ನ ಹಾಕ್ತಾರೆ. ಬೆಳ್ಳುಳ್ಳಿ, ಮೆಣಸು, ಕರಿಮೆಣಸನ್ನ ಅಲ್ಲಿ ಕುಟ್ಟಿ ಹಾಕ್ತಕ್ಕಂಥದ್ದು, ಇವೆಲ್ಲ ನೀವು ಹಳ್ಳಿ ಕಡೆ ಇದ್ರೆ ಗೊತ್ತಿರುತ್ತೆ. ಡೈಜೆಷನ್ಗೆ ವೆರಿ ಇಂಪಾರ್ಟೆಂಟ್. ಬೆಳ್ಳುಳ್ಳಿ ಕೊಲೆಸ್ಟ್ರಾಲ್ಗೆ ವೆರಿ ಇಂಪಾರ್ಟೆಂಟ್. ಏನ್ ಕಾರಣ? ನೈಟ್ರೋಜನ್, ಆಮ್ಲಜನಕನ, ಗಂಧಕನ, ಜಲಜನಕನ? ಎಸ್, ಗಂಧಕ, ಸಲ್ಫರ್ ಅಂತ ಕರಿತೀವಿ. ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ. ಮನುಷ್ಯನ ದೇಹದಲ್ಲಿರುವ ಅತ್ಯಂತ ಗಟ್ಟಿ ವಸ್ತುವನ್ನು ಈ ಮುಂದಿನವುಗಳು ವಿವರಿಸಿ. ಗಟ್ಟಿ ವಸ್ತು ಕೇಳಿದ್ದಾನೆ. ಇಟ್ ಮೈಟ್ ಬಿ ಅ ಬೋನರ್, ಇಟ್ ಮೈಟ್ ಬಿ ಅ ಮಸಲ್. ಮಾಂಸಖಂಡ ಆಗಿರ್ಬೋದು ಅಥವಾ ಬೋನರ್, ಏನಾಗಿರ್ಬೋದು. ಗಟ್ಟಿ ವಸ್ತು ಅಂತ ಕೇಳಿರೋದು. ನಾನು ಡೈರೆಕ್ಟ್ ಆಗಿ ಗಟ್ಟಿಯಾದ ಮೂಳೆ ಅಥವಾ ತೆಳುವಾದ ಮೂಳೆ ಈ ತರ ಏನ್ ಕೇಳಿದ, ದೊಡ್ಡದಾದ ಮೂಳೆ, ಚಿಕ್ಕದಾದ ಮೂಳೆ, ಈ ತರ ಸ್ಪೆಸಿಫಿಕ್ ಆಗಿ ಕೇಳ್ತಿಲ್ಲ. ಇಲ್ಲಿ ಗಟ್ಟಿ ವಸ್ತು ಯಾವುದು ಅಂತ ಕೇಳಿದ್ದಾನೆ. ಅಲ್ಲಿನ ಮೇಲಿನ ಗಡುಸಾದ ಪದರ, ಬೆರಳು, ಉಗುರು, ತಲೆಬುರುಡೆ, ಎಲುಬುಗಳು. ಹೇಳಿ ನೋಡೋಣ. ಎಸ್, ಹಲ್ಲಿನ ಮೇಲಿನ ಗಡುಸಾದ ಪದರ. ಅಲ್ಲೂ ಜಾಸ್ ಅಂತ ಏನ್ ಕರಿತೀವಿ ಸ್ನೇಹಿತರೆ, ಜಾಸ್. ಅದು ತುಂಬಾ ಗಟ್ಟಿಯಾದ ವಸ್ತು ನಮ್ಮ ಭಾಗದಲ್ಲಿ. ಮಸಲ್, ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಸ್ಟ್ರಾಂಗೆಸ್ಟ್ ಮಸಲ್ ಅಂತ ಕರಿತೀವಿ. ಮಾಸ್ಟಿಯರ್ ಮಸಲ್ ಅಂತ ಕರಿತೀವಿ. ತುಂಬಾ ಗಟ್ಟಿ ಇರತ್ತೆ ಇದು. ಓಕೆ, ಎಂತಂತಂದ್ರೆ ಅಗಿತೀವಿ ನಾವು. ಸೊ ವೆರಿ ಇಂಪಾರ್ಟೆಂಟ್ ಇದು. ಜಾ ಮಸಲ್ಸ್ ಅಥವಾ ಮಾಸ್ಟಿಯರ್ ಮಸಲ್ ಅಂತ ಕರಿತೀವಿ. ಇನ್ನು ಲಾಂಗೆಸ್ಟ್ ಬೋನ್ ನಿಮ್ಗೆ ಗೊತ್ತು, ಫೀಮರ್, ಅಂಡ್ ಸ್ಮಾಲೆಸ್ಟ್ ಬೋನ್ ಸ್ಟೇಪ್ಸ್ ಅಂತ ಗೊತ್ತು ಅಲ್ವಾ? ದೊಡ್ಡದಾದ ಒಂದು ಮೂಳೆ ಮಾನವನಲ್ಲಿ ಇದೆಲ್ಲಿರುತ್ತೆ? ತೊಡೆ ಭಾಗದಲ್ಲಿ ಇರುತ್ತೆ. ಮಾನವನ ಕಾಲಿನ ತೊಡೆ ಭಾಗದಲ್ಲಿ ಏನಿರುತ್ತೆ, ತೊಡೆಯಿಂದ ಮಂಡಿ ತನಕ ಇದು ಫೀಮರ್. ಸ್ಮಾಲೆಸ್ಟ್ ಬೋನ್ ಏನಿರುತ್ತೆ? ಕಿವಿ. ಮಾನವನ ಕಿವಿ ಒಳಗೆ ಇರುತ್ತೆ ಸಣ್ಣ ಬೋನ್ ಅದು. ನೆಕ್ಸ್ಟ್ ಬನ್ನಿ. ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ರಕ್ತದಲ್ಲಿರುವ ಈ ಮುಂದಿನ ಯಾವ ಅಂಶ ಪ್ರಮುಖ ಪಾತ್ರ ವಹಿಸುತ್ತದೆ? ವೆರಿ ಇಂಪಾರ್ಟೆಂಟ್ ಕ್ವಶನ್.
ಪ್ಲೇಟ್ಲೆಟ್ಸ್ ಅಂಡ್ ಬಿಳಿ ರಕ್ತ ಕಣ ಅಂದ್ರೆ ವೈಟ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್, ಬ್ಲಡ್ ಪ್ಲಾಸ್ಮಾ ಮತ್ತು ಕೆಂಪು ರಕ್ತ ಕಣ, ಬ್ಲಡ್ ಪ್ಲಾಸ್ಮಾ ಮತ್ತು ಬಿಳಿ ರಕ್ತ ಕಣ, ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್. ಯಾವ್ದು ನಿಮ್ಗೆ ಹೆಪ್ಪುಗಟ್ಟಕ್ಕೆ, ನಿಮ್ಗೆ ಈಗ ಏನಾದ್ರು ಗಾಯ ಆಯ್ತು ಅಂದ್ರೆ ರಕ್ತ ಬರ್ತಾ ಇಲ್ಲ ತಮ್ಮ ನಿಂತೋಗುತ್ತೆ, ಹೆಪ್ಪುಗಟ್ಟುತ್ತೆ ಅದಕ್ಕೆ ಅದು ಬರಲ್ಲ, ಅದು ನಿಂತೋಗುತ್ತೆ ಗಾಯದಿಂದ. ಗೊತ್ತಿರುತ್ತಲ್ಲ ನಿಮ್ಗೆ ಏನೇನಿರುತ್ತೆ, ಪ್ಲಾಸ್ಮಾ ಇರುತ್ತೆ, ವೈಟ್ ಬ್ಲಡ್ ಸೆಲ್ಸ್, ರೆಡ್ ಬ್ಲಡ್ ಸೆಲ್ಸ್, ಎರಿಥ್ರೋಸೈಟ್ಸ್ ಅಂತ ಕರಿತೀವಿ ರೆಡ್ ಬ್ಲಡ್ ಸೆಲ್ಸ್ ನ, ವೈಟ್ ಬ್ಲಡ್ ಸೆಲ್ಸ್ ಲೂಕೋಸೈಟ್ಸ್ ಅಂತ ಕರಿತೀವಿ. ದ ರೈಟ್ ಆನ್ಸರ್ ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್ಗಳು. ನೋಡಿ ರಕ್ತದ ಬಗ್ಗೆ ಒಂದು 2-3 ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ, ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಈ ಹೆಪ್ಪುಗಟ್ಟಕ್ಕೆ ನಮಗೆ ಈ ಒಂದು ಪ್ಲಾಸ್ಮಾ ಏನಿದೆ ಸರ್, ಅಲ್ಲಿ ಫಿಬ್ರಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇರುತ್ತೆ. ಪ್ರೋಟೀನ್, ಈ ಪ್ರೋಟೀನ್ ಏನಿದೆ ಸರ್, ಈ ಫಿಬ್ರಿನ್, ಇದು ನಮ್ಮ ರಕ್ತ ಬ್ಲಡ್ ಕ್ಲಾಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಇನ್ನು ಬ್ಲಡ್ ಅಲ್ಲಿ ನಿಮ್ಗೆ ಇನ್ನೊಂದೇನ್ ಕ್ವಶನ್ ಕೇಳಬಹುದು ಅಂದ್ರೆ, ಪರ್ಸೆಂಟೇಜ್ ಯಾವ ಪೋರ್ಷನ್ ಎಷ್ಟು ಪರ್ಸೆಂಟೇಜ್ ಇದೆ ಕೇಳಬಹುದು. 55% ಅಷ್ಟು ನಮಗೆ ಪ್ಲಾಸ್ಮಾ ಇರುತ್ತೆ, 1% ನಮಗೆ ಲೂಕೋಸೈಟ್ಸ್ ವೈಟ್ ಬ್ಲಡ್ ಸೆಲ್ಸ್ ಇರುತ್ತೆ, 45% ಎರಿಥ್ರೋಸೈಟ್ಸ್ ಇರುತ್ತೆ ನಮಗೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಆಲ್ಮೋಸ್ಟ್ ನಿಮಗೆ ಜಾಸ್ತಿ ಇರ್ತಕ್ಕಂಥ ಪರ್ಸೆಂಟೇಜ್ ಯಾವುದು, ಪ್ಲಾಸ್ಮಾ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಈ ಕ್ವಶನ್ ರೈಟ್ ಆನ್ಸರ್ ಓದಿದ್ರೆ ಬ್ಲಡ್ ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್ಸ್ಗಳು. ಓಕೆ, ಇದು ರಕ್ತಕ್ಕೆ ಸಂಬಂಧಪಟ್ಟಿರೋದು. ಕೆಳಗಿನೊಳಗೆ ಯಾವುದು ತಪ್ಪು ಹೇಳಿಕೆ, ನೆಗೆಟಿವ್ ಸ್ಟೇಟ್ಮೆಂಟ್, ತಪ್ಪು ಹೇಳಿಕೆ ಕೇಳಿದ್ದಾನೆ, ತಪ್ಪು ಹೇಳಿಕೆ. ಅಂಡ್ ಸ್ನೇಹಿತರಲ್ಲಿ ನಿಮ್ಗೆ ಕನ್ನಡ ಇಂಗ್ಲಿಷ್ ಅಂತ ತುಂಬಾ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾನು ಇಂಗ್ಲಿಷ್ ಅಲ್ಲಿ ಅದಕ್ಕೆ ಹೇಳ್ತಾ ಇರ್ತೇನೆ ವರ್ಡ್ಸ್ ಗಳನ್ನ. ಈಗ ನೋಡಿ, ಪ್ರತಿಕಾಯ ಅಂತಿದೆ, ಪ್ರತಿಜನಕ ಅಂತಿದೆ. ಪ್ರತಿಕಾಯ ಅಂತಂದ್ರೇನು, ಆಂಟಿ ಬಾಡಿ. ಪ್ರತಿಜನಕ ಅಂದ್ರೇನು, ಆಂಟಿ ಜನ್. ಪ್ರತಿಕಾಯ ಅಂದ್ರೆ ಆಂಟಿ ಬಾಡಿ. ಓಕೆ, ಎ ರಕ್ತದ ಗುಂಪು ವ್ಯಕ್ತಿಗಳು ಬಿ ಪ್ರತಿಕಾಯಗಳನ್ನು ಹೊಂದಿರ್ತಾರೆ, ಅಂದ್ರೆ ಎ ಬ್ಲಡ್ ಗ್ರೂಪ್ ಇರೋರು ಬಿ ಆಂಟಿಬಾಡಿ ಹೊಂದಿರ್ತಾರೆ ಅಂತ. ಬಿ ರಕ್ತದ ಗುಂಪು ವ್ಯಕ್ತಿಗಳು ಎ ಪ್ರತಿಕಾಯ ಅಂದ್ರೆ ಬಿ ರಕ್ತವರು ಎ ಆಂಟಿಬಾಡಿ ಹೊಂದಿರ್ತಾರೆ ಅಂತ. ಎ ಬಿ ರಕ್ತದ ಗುಂಪು ವ್ಯಕ್ತಿಗಳು ಎ ಪ್ರತಿಜನಕ ಅಂದ್ರೆ ಎ ಆಂಟಿಜನ್, ಬಿ ಎ ಆಂಟಿಬಾಡಿ, ಬಿ ಆಂಟಿಜನ್, ಬಿ ಪ್ರತಿಕಾಯಗಳನ್ನು ಹೊಂದಿರ್ತಾರೆ ಅಂತ. ಇದು ಪ್ರತಿಜನಕ ಅಂದ್ರೆ ಆಂಟಿಜನ್, ಪ್ರತಿಕಾಯ ಅಂದ್ರೆ ಆಂಟಿಬಾಡಿ. ಓ ರಕ್ತದ ಗುಂಪು ವ್ಯಕ್ತಿಗಳು ಎ ಬಿ ಪ್ರತಿಕಾಯಗಳೆರಡನ್ನು ಹೊಂದಿರುತ್ತಾರೆ. ಇಲ್ಲಿ ತಪ್ಪು ಯಾವುದು ಅಂತ ಕೇಳೋದು, 3 ಸರಿದೆ, 1 ತಪ್ಪಿದೆ ಸ್ನೇಹಿತರೆ. ಸಿಂಪಲ್ ಕ್ವಶನ್ ಇದು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇಲ್ಲೇ ನೀವು ನೋಡ್ಕೋಬಹುದು, ಎ ಬಿ ಅಂದ ತಕ್ಷಣ ಎ ಮತ್ತೆ ಬಿ ಎರಡು ಇದ್ದಾಗ ನಮಗೆ ಇಲ್ಲಿ ಪ್ರತಿಜನಕ. ಈ ನೋಡಿ, ಎ ಗ್ರೂಪ್ ಅಂತಂದ್ರೆ, ಈಗ ಎ ಗ್ರೂಪ್ ಅಂದ್ರೆ ಎ ಇದೆ ನಿಮ್ಮ ಹತ್ರ ಅಂತ ಅರ್ಥ, ಅಂದ್ರೆ ಪ್ರತಿಜನಕ ಇದೆ ಅಂತ ಅರ್ಥ, ಆಂಟಿಜನ್ ಇದೆ ಅಂತ ಅರ್ಥ. ಎ ಇದೆ ಅಂತ, ಎ ಆಂಟಿಜನ್ ಇದೆ. ಬಿ ಇದ್ರೆ ಬಿ ಆಂಟಿಜನ್ ಇದೆ ಅಂತ ಅರ್ಥ. ಯಾವ್ದಿರಲ್ಲ ದಟ್ ಇಸ್ ಕಾಲ್ಡ್ ಆಂಟಿಬಾಡಿ. ನಿಮಗೆ ಲಿಸ್ಟ್ ಕೊಡ್ತೀನಿ ನಾನು, ಅಲ್ಲಿ ನೋಡಿ. ಬ್ಲಡ್ ಗ್ರೂಪ್ ಎ ಬಿ ಏನಿರುತ್ತೆ ಸರ್, ಆಂಟಿಜನ್ಸ್ ಎ ಇದೆ ಬಿ ಇದೆ, ಅದೆರಡು ಏನೋ ಪ್ರತಿ ಜನಕಾಯಗಳು ಇದೆ ಅಂತ. ಆಂಟಿಬಾಡೀಸ್ ಅಂದ್ರೆ ಪ್ರತಿಕಾಯಗಳು. ಓಕೆ, ಸೊ ಎಲಿ ಎ ಇದೆ, ಅದಿಲ್ದೇ ಇರೋದು ಏನೇ ಆಪೋಸಿಟ್, ದಟ್ ಇಸ್ ಕಾಲ್ಡ್ ಆಂಟಿಬಾಡಿ, ಪ್ರತಿಕಾಯ. ಓಕೆ, ಬಿಲಿ ಅದೇ ತರ. ಈಗ ಓಲಿ ಎ ಮತ್ತೆ ಬಿ ಇಲ್ಲ, ಹಾಗಾಗಿ 2 ಆಂಟಿಬಾಡೀಸ್ ಇದೆ, ಆಂಟಿಜನ್ಸ್ ಅದರಲ್ಲಿ ಇರಲ್ಲ. ಅರ್ಥ ಆಗ್ತಿದೆಯಲ್ಲ? ವೆರಿ ಇಂಪಾರ್ಟೆಂಟ್ ಇದು. RH ಫ್ಯಾಕ್ಟರ್ ಇವೆಲ್ಲ ನಾನು ಪ್ರೀವಿಯಸ್ ಮಾಡಿದ್ದೀನಿ, ಇನ್ನೊಂದು ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಮಾಡ್ತೀನಿ. ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹಿತರೆ. ಇಲ್ಲಿ ಯೂನಿವರ್ಸಲ್ ಡೋನರ್, ಯೂನಿವರ್ಸಲ್ ರಿಸಿಪ್ಟರ್ ಎಲ್ಲ ಕೇಳ್ತಾನೆ. ಡೋನರ್ ಅಂದ್ರೆ ಯಾರಿಗ್ ಬೇಕಾದ್ರೂ ಕೊಡಬಹುದು. ಯಾರು ಕೊಡ್ತಾರೆ ಸರ್, ಯಾರಿಗ್ ಬೇಕಾದ್ರೂ ಬ್ಲಡ್ ಕ್ಯಾನ್ ರಿಸೀವ್ ಬ್ಲಡ್ ಫ್ರಮ್, ಕ್ಯಾನ್ ಡೊನೇಟ್, ಕ್ಯಾನ್ ಗಿವ್ ಬ್ಲಡ್ ಟು, ಅಂದ್ರೆ ಯೂನಿವರ್ಸಲ್ ಡೋನರ್ ಓ ಗ್ರೂಪ್ ಅಲ್ವಾ, ಎಸ್ಪೆಷಲಿ ಓ ನೆಗೆಟಿವ್ ಅಂತ ಕರಿತೀವಿ. ಓಕೆ, ಓ ನೆಗೆಟಿವ್ ಪಾಸಿಟಿವ್ ಎಲ್ಲ ಬರೋದು RH ಫ್ಯಾಕ್ಟರ್. ಅದು ಇನ್ನೊಂದ್ಸಲ ಮಾಡ, ಹೆಂಗ್ ಬರುತ್ತೆ, ಏನು ಯಾವ ತರ, ಇದೆಲ್ಲ ಡಿಸ್ಕಸ್ ಮಾಡೋಣ. ಓಕೆ, ಬ್ಲಡ್ ಗ್ರೂಪ್ ಹೆಂಗೆ ಅದು ಇದಾಗುತ್ತೆ ಅಂತ. ಸೊ ಯೂನಿವರ್ಸಲ್ ರಿಸೀವರ್ ಎ ಬಿ ಇಂದ ನೋಡಿ ಯಾರು ಬೇಕಾದ್ರು ಏನಾಗ್ಬೋದು. ಇದು ರಿಸೀವರ್ ನೋಡಿ, ಡೋನರ್, ಇವರು ಡೋನರ್, ಇವರು ರಿಸೀವರ್, ಎಸ್ಪೆಷಲಿ ಎ ಬಿ ಪಾಸಿಟಿವ್ ಅಂತ ಕರಿತೀವಿ, ಯೂನಿವರ್ಸಲ್ ರಿಸೀವರ್. ನೆಕ್ಸ್ಟ್ ಬನ್ನಿ, ಚಂದ್ರನ ಮೇಲೆ ಕೆಲಸ ನಿರ್ವಹಿಸದ ಸಾಧನ ಯಾವುದು? ಯಾವುದು ಚಂದ್ರನ ಮೇಲೆ ಕೆಲಸ ಮಾಡಲ್ಲ? ಥರ್ಮೋಮೀಟರ್ ಮಾಡಲ್ಲ, ರೋಹಿತ ದ್ಯುತಿ ಮಾಪಕ ಸ್ಪೆಕ್ಟ್ರೋಮೀಟರ್ ಅಂತ ಕರಿತೀವಿ, ಸೈಫನ್, ಸ್ಪ್ರಿಂಗ್ ಬ್ಯಾಲೆನ್ಸ್. ಈಸಿ ಕ್ವಶನ್ ಇದು, ನೀವೇ ಹೇಳ್ತೀರಾ, ನಾನು ಎಷ್ಟೊಂದು ಪ್ರೀವಿಯಸ್ ವಿಡಿಯೋ ಕೂಡ ಮಾಡಿದ್ದೀನಿ. ರೈಟ್ ಆನ್ಸರ್ ಯಾವುದು ಅಂತಂದ್ರೆ ಯಾವುದು? ಸೈಫನ್. ಸೈಫನ್ ಅಂದ್ರೆ ಏನು, ನೀರು ಆಟೋಮೆಟಿಕ್ ಆಗಿ ನೀವು ಒಂದು ಬಕೆಟ್ ಮೇಲಿಟ್ಟಿನ ಒಂದು ಸಣ್ಣದ ಇಲ್ಲಿಟ್ರಲ್ಲಿ ಪೈಪ್ ಹಾಕಿದ್ರೆ ಇಲ್ಲಿಂದ ಏನಾಗುತ್ತೆ, ಪೈಪಿಂದ ನೀರ್ ಏನಾಗುತ್ತೆ ಸರ್, ಇಲ್ಲಿಗೆ ಬರುತ್ತೆ, ಇಲ್ಲಿರ್ತಕ್ಕಂಥ ನೀರು ಅಲ್ವಾ, ಬಿಕಾಸ್ ಆಫ್ ಗ್ರಾವಿಟೇಷನ್. ಅದೊಂದೇ ಅಲ್ಲ, ಅಂಡ್ ಆಲ್ಸೋ ಪ್ರೆಷರ್. ಓಕೆ, ಅಟ್ಮಾಸ್ಫಿಯರ್ ಇರ್ಬೇಕಿಲ್ಲಿ. ಚಂದ್ರನ ಮೇಲೆ ನಿಮ್ಗೆ ಅಟ್ಮಾಸ್ಫಿಯರ್ ಇಲ್ಲ,
ಅಲ್ವಾ? ನಾವು ಏನಕ್ಕೆ ನಾವು ಬಾಹ್ಯಾಕಾಶದ ಸೂಟ್ಗಳನ್ನ ಹಾಕೊಂಡು ಹೋಗ್ತೀವಿ, ಸ್ಪೇಸ್ ಸೂಟ್ಸ್ ಅಂತ ಕರಿತೀವಿ. ಯಾಕೆ? ಬಿಕಾಸ್ ಆಫ್ ಸೈಫನ್. ಸೈಫನ್ ಅಂತಕ್ಕಂಥದ್ದು ಏನು ಅಂದ್ರೆ ಇಟ್ ಇಸ್ ಅ ಪ್ರೋಸೆಸ್, ಇದರಿಂದ ಎಳಿತಕ್ಕಂಥದ್ದು. ನಮ್ಗೆ ಚಂದ್ರದ ಮೇಲೆ ಇದಾಗಲ್ಲ, ಯಾಕಂದ್ರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಒಳಗಿನಲ್ಲಿ ಒತ್ತಡ ಇರುತ್ತಲ್ಲ, ಅದು ಮತ್ತೆ ಹೊರಗಿನ ಒತ್ತಡ ಎರಡೂ ಕೂಡ ಮ್ಯಾಚ್ ಆಗ್ಬೇಕು. ಅಂಡ್ ಆಲ್ಸೋ ಗ್ರಾವಿಟೇಷನ್ ಚಂದ್ರಲ್ಲಿ ಸ್ವಲ್ಪ ಕಮ್ಮಿ ಇದೆ, ನಿಮ್ಗೆ ಗೊತ್ತಿದೆ. ಬಟ್ ಸ್ಟಿಲ್ ಅದು ಇಂಪಾರ್ಟೆಂಟ್ ಅಲ್ಲ, ಬಿಕಾಸ್ ಆಫ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಲ್ಲಿ ನಮ್ಗೆ ಸಿಗಲ್ಲ. ಹಾಗಾಗಿ ಈ ಸೈಫನ್ ವರ್ಕ್ ಆಗಲ್ಲ ಅಲ್ಲಿ. ಓಕೆ, ನೆಕ್ಸ್ಟ್ ಬನ್ನಿ. ಯೂಕರ್ಯಾಟ್ರಿಕ್ ಕೋಶ ಅಂದ್ರೆ ಏನು? ಸಿಂಪಲ್ ಕ್ವಶನ್. ಯೂಕರ್ಯಾಟ್ರಿಕ್, ಪ್ರೋಕರ್ಯಾಟ್ರಿಕ್, ಓಕೆ ಅಂತೆಲ್ಲ ಕರಿತೀವಿ. ಏನು? ನ್ಯೂಕ್ಲಿಯಸ್ ಇಲ್ಲದಿರುವುದು ಪ್ರಿಮಿಟಿವ್ ನ್ಯೂಕ್ಲಿಯಸ್, ಟ್ರೂ ನ್ಯೂಕ್ಲಿಯಸ್, ನಿಜವಾದ ನ್ಯೂಕ್ಲಿಯಸ್ ಅಂತ. ಪ್ರಿಮಿಟಿವ್ ಮತ್ತು ಟ್ರೂ ನ್ಯೂಕ್ಲಿಯಸ್ ಎರಡು ಇರುವ ಒಂದು ಕೋಶ ಅಂತ ಕೊಟ್ಟಿದ್ದಾರೆ. ಯಾವ್ದು ಕರೆಕ್ಟ್ ಆನ್ಸರ್? ಯೂಕರ್ಯಾಟ್ರಿಕ್ ಕೋಶ ಅಂದ್ರೇನು? ಯೂಕರ್ಯಾಟ್ರಿಕ್ ಸೆಲ್ ಅಂದ್ರೇನು? ಟ್ರೂ ನ್ಯೂಕ್ಲಿಯಸ್, ನಿಜವಾದ ನ್ಯೂಕ್ಲಿಯಸ್ ಇರುತ್ತೆ. ಸಿ, ಇದು ಮೇನ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕು ಪ್ರೋಕರ್ಯಾಟಿಕ್ ಯೂಕರ್ಯಾಟ್ರಿಸ್ ಗೆ. ಯೂಕರ್ಯಾಟ್ರಿಸ್ ಅಲ್ಲಿ ನಮಗೆ ಟ್ರೂ ನ್ಯೂಕ್ಲಿಯಸ್ ಕಾಣುತ್ತೆ, ಇಲ್ಲಿ ನಮ್ಗೆ ಕಾಣಿಸಲ್ಲ ಸರ್, ಸೂಡೋ ನ್ಯೂಕ್ಲಿಯಸ್. ಇಲ್ಲಿ ನಿಮಗೆ ಡಿ ಎನ್ ಎ ಒಳಗೆ ನ್ಯೂಕ್ಲಿಯೈಡ್ ಇರುತ್ತೆ. ಓಕೆ, ಅಂದ್ರೆ ಇಲ್ಲಿ ಪ್ರಿಮೆಚೂರ್ ಅನ್ನೋಕ್ಕಿಂತ ನೀವು ಏನಂತ ಹೇಳ್ಬೋದು ಅಂತಂದ್ರೆ ಆಬ್ಸೆಂಟ್ ಅಂತಾನೆ ಹೇಳ್ಬೋದು. ಓಕೆ, ಸ್ಪೆಸಿಫಿಕ್ ಆಗಿರ್ತಕ್ಕಂತ ಒಂದು ನ್ಯೂಕ್ಲಿಯಸ್ ನಮ್ಗೆ ಅಲ್ಲಿ ಸಿಗಲ್ಲ. ಮತ್ತೆ ಬೇರೆ ಬೇರೆ ಡಿಫ್ರೆನ್ಸ್ ಇದೆ, ನಾನು ಕೊಟ್ಟಿದ್ದೀನಿ. ರೈಬೋಸೋಮ್ಸ್ ಪ್ರೋಕ್ರಿಯಾಟ್ರಿಕಲ್ ಏನು, ನ್ಯೂಕ್ರಿಯಾಟ್ರಿಕಲ್ ಏನಿರುತ್ತೆ ಅಂತ. ಸೊ ಸೆಲ್ ಟೈಪ್ ಹಿಂಗಿರುತ್ತೆ. ಟ್ರೂ ಮೆಂಬ್ರೇನ್ ಬೋನ್ ನ್ಯೂಕ್ಲಿಯಸ್ ಪ್ರೆಸೆಂಟ್, ಇಲ್ಲಿ ಆಬ್ಸೆಂಟ್. ಲೈಸೋಸೋಮ್ಸ್ ಅಂಡ್ ಪ್ರಕ್ಸೋಸೋಮ್ಸ್ ಇಲ್ಲಿ ಪ್ರೆಸೆಂಟ್, ಇಲ್ಲಿ ಆಬ್ಸೆಂಟ್ ಇರುತ್ತೆ. ಪ್ಲಾಸ್ಮಾ ಮೆಂಬ್ರೇನ್ ವಿತ್ ಸ್ಟೀರಾಯ್ಡ್ ಇಲ್ಲಿ ಎಸ್ ಇರುತ್ತೆ, ಇಲ್ಲಿ ನೋ ಇರುತ್ತೆ, ಇಲ್ಲಿ ಇರಲ್ಲ. ಸೊ ಇದೆ ಒಂದಷ್ಟು ಪ್ರಮುಖ ಡಿಫ್ರೆನ್ಸ್ ಗಳು ಕೊಟ್ಟಿದ್ದೀನಿ, ಲಿಸ್ಟ್ ನೋಡ್ಕೊಳ್ಳಿ ಸ್ನೇಹಿತರೆ. ಈ ಕೋಶಗಳೆಲ್ಲ ಓದಿರ್ತೀರಾ ನೀವು, ಪ್ರಾಣಿ ಕೋಶಗಳು, ಸಸ್ಯ ಕೋಶಗಳು. ಸೊ ಅಲ್ಲಿ ನಿಮಗೆ ಇವೆಲ್ಲ ನಿಮಗೆ ರೈಬೋಸೋಮ್ಸ್ ಆಗಿರ್ಬೋದು, ಲೈಸೋಸೋಮ್ಸ್ ಆಗಿರ್ಬೋದು, ಇವೆಲ್ಲ ಬಗ್ಗೆ ಓದಿರ್ತೀರಾ. ನೆಕ್ಸ್ಟ್ ಬನ್ನಿ. ಕೆಳಕಂಡ ಮಾಲಿನ್ಯದ ಪ್ರಯುಕ್ತ ಮನುಷ್ಯರ ರಕ್ತದಲ್ಲಿ ಆಮ್ಲಜನಕ ರವಾನಿಸುವ ಸಾಮರ್ಥ್ಯ ಕಡಿಮೆ ಆಗುತ್ತದೆ. ಯಾವ ಮಾಲಿನ್ಯದಿಂದ ನಮಗೆ ಆಮ್ಲಜನಕಕ್ಕೆ ತುಂಬಾ ಇದ್ ಮಾಡುತ್ತೆ ಅಂದ್ರೆ, ಇಲ್ಲಿರ್ತಕ್ಕಂಥ ಒಂದು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಓಝೋನ್. ನಮ್ಮ ರಕ್ತ ಪರಿಚಲನೆಗೆ ಆಕ್ಸಿಜನ್ ಅದು ಮೂವ್ಮೆಂಟ್ಗೆ ಅದು ತಡೆಯಾಡುತ್ತೆ. ಯಾವ್ದದು? ಯಾವ ಕೆಮಿಕಲ್? ಸೊ ಇದಿದ್ದಾಗ ಉಸಿರಾಟದ ಪ್ರಕ್ರಿಯೆ ಕಮ್ಮಿ ಆಗುತ್ತೆ. ಎಸ್, ಕಾರ್ಬನ್ ಮೊನಾಕ್ಸೈಡ್, CO. ಓಕೆ, ಕಾರ್ಬನ್ ಮೊನಾಕ್ಸೈಡ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೆಲ್ಲ ದೆಹಲಿ, ಪಂಜಾಬ್, NCR ರೀಜನ್ಸ್ ಅಲ್ಲೆಲ್ಲ ನೋಡ್ತೀವಿ ನಾವು, ಅಲ್ವಾ? ಎಸ್. ನೆಕ್ಸ್ಟ್ ಬನ್ನಿ. ಈ ಕೆಳಕಂಡವುಗಳಲ್ಲಿ ಯಾವುದು ವಿಕಿರಣಶೀಲ ಪದಾರ್ಥದಿಂದ ಉತ್ಸರ್ಜಿತವಾಗಿರುವುದಿಲ್ಲ? ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಯಾವ್ದಲ್ಲ ಸರ್ ಇಲ್ಲಿ ಅಂತ ಕೇಳಿದ್ರೆ, ರೇಡಿಯೋ ಆಕ್ಟಿವ್ ವಿಕಿರಣಶೀಲ, ರೇಡಿಯೋ ಆಕ್ಟಿವ್. ಎಲೆಕ್ಟ್ರಾನ್ ನೆಗೆಟಿವ್ಲಿ ಚಾರ್ಜ್ಡ್ ಅಲ್ವಾ, ಇದು ಇರುತ್ತೆ. ಆಲ್ಫಾ, ಬೀಟಾ, ಗ್ಯಾಮಾ ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಒಂದಿದು ಅಲ್ವಾ. ವಿದ್ಯುತ್ ಕಾಂತೀಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಿಕಿರಣಗಳು ಇವೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್. ನ್ಯೂಟ್ರಾನ್ ಇಸ್ ದ ರೈಟ್ ಆನ್ಸರ್. ಓಕೆ, ನ್ಯೂಟ್ರಾನ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಒಂದಷ್ಟು ಪ್ರಮುಖ ಕ್ವಶನ್ಸ್ ಗಳಿದೆ, ನಾನು ನಿಮ್ಗೆ ಹೇಳಿದ್ದೀನಿ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ರೈಸ್ ಮಾಡ್ತಾ ಬರ್ತೀನಿ. ಅಂಡ್ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ನಾನು ನೋಡಿ, ಆ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದೀವಿ. ನಮ್ಮ ಏನು GK ಎಕ್ಸ್ಪೆಕ್ಟೆಡ್ ಸೀರೀಸ್ ಅಂತಿದೆ, ಅದೇ ಪ್ಲೇ ಲಿಸ್ಟ್ ಅಲ್ಲಿ ಈ ವಿಡಿಯೋಗಳು ಸಿಗುತ್ತೆ ನಿಮ್ಗೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು. ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಜಾಯ್ನ್ ಆಗ್ಬೋದು ಟೆಲಿಗ್ರಾಮ್ ಚಾನಲ್ಗೆ. ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಸ್ನೇಹಿತರೆ. ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ನಮಸ್ಕಾರ, ಧನ್ಯವಾದಗಳು.